ಇವತ್ತು ದೊಡ್ಡ ಕೊರತೆ ಅಂದರೆ ಮನುಷ್ಯನ ಆತ್ಮದಲ್ಲಿ ಜೀವದ ಕೊರತೆ ಇದೆ. ಮನುಷ್ಯನ ಅಂತರಂಗದಲ್ಲಿ ನಿಜವಾದ ಒಂದು ಜೀವದ ಕೊರತೆ ಇದೆ. ಆ ಜೀವ ಯೇಸು ಆಗಿದ್ದಾರೆ. ಜೀಸಸ್ ಈಸ್ ದಟ್ ಲೈಫ್. ಇವತ್ತು ಆ ಜೀವ ಇಲ್ಲದೆ ಮನುಷ್ಯ, ಎಷ್ಟೋ ಜನರು ಸಾಯುವ ಆಲೋಚನೆ ಮಾಡ್ತಾ ಇದ್ದಾರೆ. ಕಾರಣ ಏನು? ಅವ್ರ ಒಳಗಡೆ ಜೀವ ಇಲ್ಲ. ಎಷ್ಟೋ ಜನ ಟೆನ್ಷನ್ನಲ್ಲಿ ಯಾಕಿದ್ದಾರೆ ಹೇಳಿ? ಒಳಗಡೆ ಲೈಫ್ ಇಲ್ಲ. ಎಷ್ಟೋ ಜನ ಒಂದು ಶಾಂತಿ ಇಲ್ಲದೆ ನರಳಾಡ್ತಾ ಇದ್ದಾರೆ. ಯಾಕೆ ಹೇಳಿ? ಅವರ ಒಳಗಡೆ ಲೈಫ್ ಇಲ್ಲ. ಯಾವ ಲೈಫ್? ನಾವು ಮನೆಯಲ್ಲಿ ಸಾಕುವಂಥ ಸಾಕು ಪ್ರಾಣಿಗಳಿಗೆ ಲೈಫ್ ಇದೆ, ಶರೀರದಲ್ಲಿ ಜೀವ ಇದೆ. ಆ ಜೀವ ನಮಗೂ ಇದೆ, ಎಲ್ಲ ಮನುಷ್ಯರಿಗೂ ಇದೆ. ಅದರಿಂದ ಏನು ಪ್ರಯೋಜನ ಇಲ್ಲ. ನಮಗೆ ನಿಜವಾಗ್ಲೂ ಬೇಕಾಗಿರೋದು ಆತ್ಮದಲ್ಲಿ ಜೀವ. ನಮ್ಮ ಆತ್ಮದಲ್ಲಿ ಜೀವ ಬೇಕು. ಆ ಜೀವ ಅಳಿದು ಹೋಗುವ ಜೀವ ಅಲ್ಲ. ಆ ಜೀವದ ಹೆಸರು ಯೇಸು. ಯೇಸು ಹೇಳ್ತಾರೆ, ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 6ನೇ ವಾಕ್ಯ, ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 14:6, ಅಲ್ಲಿ ಹೇಳ್ತಾರೆ, ಐ ಆಮ್ ದ ಲೈಫ್. ನಾನೇ ಜೀವ. ಐ ಆಮ್ ದ ಲೈಫ್. ನಾನೇ ಜೀವ. ಅದೇ ಜಾನ್ ಚಾಪ್ಟರ್ 10:10, ಯೋಹಾನನ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 10ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದಿದ್ದಾದರೂ ಜೀವ ನೀಡಲು ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಬಂದಿದ್ದು ಜೀವ ನೀಡಲಿಕ್ಕೆ ಅಂತ. ಹಾಗಾದ್ರೆ ಯೇಸು ಸ್ವಾಮಿ ಟೈಮಲ್ಲಿ ಎಲ್ಲರೂ ಸತ್ತೋಗ್ಬಿಟ್ಟಿದ್ರಾ? ಮತ್ತೆ ಯಾವ ಜೀವ ಅಲ್ವಾ? ಸೊ ಯೇಸು ಸ್ವಾಮಿ ಈ ಭೂಮಿಗೆ ಬಂದಿದ್ದು ನಿಜವಾಗಲೂ ಏದೇನ್ ತೋಟದಲ್ಲಿ ಆದಾಮನು ಕಳೆದುಕೊಂಡಂಥ ಜೀವ ಇದೆಯಲ್ವಾ, ದೈವಿಕವಾದ ಜೀವ, ಆ ಪರಿಶುದ್ಧಾತ್ಮ, ಆ ನಿತ್ಯ ಜೀವ ಆದಾಮ ಕಳ್ಕೊಂಡ. ಆದಾಮನ ನಂತರ ಪ್ರಪಂಚದಲ್ಲಿ ಜನಿಸಿ ಬಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ಜೀವ ಇಲ್ಲದವನಾಗಿ ಹುಟ್ಟುತ್ತಾ ಇದ್ದಾನೆ. ಯಾವ ಜೀವ ಕೇಳಿದರೆ, ಆತ್ಮದಲ್ಲಿ ಜೀವ ಇಲ್ಲದ ಮನುಷ್ಯರೇ ಪ್ರಪಂಚದಲ್ಲಿ ಹುಟ್ಟುತ್ತಾ ಇರೋ ಎಲ್ಲ ಮನುಷ್ಯರು ಕೂಡ. ಆದಾಮನಿಂದ ಲೋಕಾಂತ್ಯದವರೆಗೂ ಈ ಪ್ರಪಂಚದಲ್ಲಿ ಹುಟ್ಟಿ ಬರುವ ಪ್ರತಿಯೊಬ್ಬ ಮನುಷ್ಯರಿಗೂ ಶರೀರದಲ್ಲಿ ಜೀವ ಇರುತ್ತೆ, ಆತ್ಮದಲ್ಲಿ ಸತ್ತವರಾಗಿ ಹುಟ್ಟಿ ಬರ್ತಾರೆ. ಯಾಕೆಂದರೆ ಶರೀರ ಸಂಬಂಧದಿಂದ ಹುಟ್ಟಿದವರೇ ಪ್ರತಿಯೊಬ್ಬರು ಕೂಡ. ಸ್ತ್ರೀ ಪುರುಷ ಸಂಸರ್ಗದಿಂದ ಉಂಟಾದವರೇ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಮನುಷ್ಯ ಕೂಡ. ಯಾವ ರೀತಿ ಪ್ರಾಣಿಗಳು ಹುಟ್ಟುತ್ತವೋ ಅದೇ ರೀತಿ ಮನುಷ್ಯರು ಕೂಡ ಈ ಪ್ರಪಂಚದಲ್ಲಿ ಹುಟ್ಟುತ್ತಾನೆ ಇರ್ತಾರೆ. ಆದ್ದರಿಂದನೇ ಯೇಸು ಕ್ರಿಸ್ತರು ಈ ಪ್ರಪಂಚದಲ್ಲಿ ಅವರು ಮನುಷ್ಯರಿಂದ ಹುಟ್ಟಿದ್ದಲ್ಲ, ಅವರು ದೇವರಿಂದ ಜನಿಸಿದರು. ಯೇಸು ಸ್ವಾಮಿ ಪ್ರಪಂಚದಲ್ಲಿ ಮನುಷ್ಯನಿಂದ ಹುಟ್ಟಿಲ್ಲ, ಮನುಷ್ಯನ ಮುಖಾಂತರ ಅಂದರೆ ಮಾತೆ ಮರಿಯಳ ಮುಖಾಂತರ ಹುಟ್ಟಿದರು. ಆದರೆ ಅವರಿಗೆ ಜನ್ಮ ಸಿಕ್ಕಿದ್ದು ವಾಕ್ಯದಿಂದ. ವಾಕ್ಯ ಮಾಂಸ ಧರಿಸಿದ್ದು. ವಾಕ್ಯ ದೇವರಾಗಿದ್ದರು. ಆ ವಾಕ್ಯ ಮಾಂಸ ಧರಿಸಿ ಮರಿಯಳ ಉದರದ ಮುಖಾಂತರವಾಗಿ ಈ ಭೂಮಿಗೆ ಅವರು ಬಂದರು. ಯೇಸು ಸ್ವಾಮಿ ಬಂದರು. ಆ ಯೇಸು ಸ್ವಾಮಿ ಬಂದ ಮುಖ್ಯ ಉದ್ದೇಶ ಏನು ಗೊತ್ತಾ? ಜೀವ ಕೊಡಲಿಕ್ಕೆ. ಅವ್ರು ಹೇಳ್ತಾರೆ, ನಾನು ಬಂದಿರುವುದು ಜೀವ ನೀಡುವುದಕ್ಕಾಗಿ, ಸಮೃದ್ಧಿಯಾದ ಜೀವ ನೀಡುವುದಕ್ಕಾಗಿ. ಸಾಧಾರಣ ಜೀವ ನೀಡುವುದಕ್ಕಾಗಿ ಅಲ್ಲ, ಸಮೃದ್ಧಿಯಾದ ಜೀವ ನೀಡುವುದಕ್ಕಾಗಿ. ಈ ಜೀವ ಯಾರೆಲ್ಲ ಪಡ್ಕೊಂಡಿದ್ದೀರೋ ನಿಮ್ಮನ್ನು ಏನಂತ ಕರೀತಾರೆ ಅಂದರೆ ಕ್ರಿಶ್ಚಿಯನ್ಸ್ ಅಂತ ಕರೀತಾರೆ. ಆದರೆ ಇವತ್ತು ಯಾರನ್ನ ಕ್ರಿಶ್ಚಿಯನ್ಸ್ ಅಂತ ಕರೀತಾ ಇದ್ದಾರೆ ಅಂದರೆ, ಜೀವ ಇಲ್ಲದೆ ಆತ್ಮದಲ್ಲಿ ಸತ್ತ ಅವಸ್ಥೆಯಲ್ಲಿರ್ತಕ್ಕಂಥವರು ಕ್ರೈಸ್ತ ಧರ್ಮದಲ್ಲಿ ಇದ್ದುಬಿಟ್ರೆ, ಕ್ರಿಸ್ತೀಯ ಸಂಪ್ರದಾಯಗಳಲ್ಲಿ ಏನಾದರೂ ಅದು ಇದು ಮಾಡ್ತಾ ಇದ್ದರೆ ಅವರೆಲ್ಲರೂ ಕ್ರಿಶ್ಚಿಯನ್ನೇ. ಆದರೆ ಪ್ರಯೋಜನ ಏನೂ ಇಲ್ಲ. ನಿಜವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನ ಜೀವ ಯಾರ ಒಳಗಡೆ ಯೇಸು ಜೀವಿಸ್ತಾ ಇದ್ದಾರೋ ಅವರೇ ನಿಜವಾಗಲೂ ಕ್ರೈಸ್ತರು. ಯೇಸು ಬಂದಿದ್ದು ನಮ್ಮ ಒಳಗಡೆ ವಾಸ ಮಾಡಲಿಕ್ಕೆ. ಜೀಸಸ್ ಕ್ರೈಸ್ಟ್ ಕೇಮ್ ಟು ದಿಸ್ ವರ್ಲ್ಡ್ ಟು ಲೀವ್ ಇನ್ ಯು. ನಿನ್ನ ಒಳಗಡೆ ವಾಸ ಮಾಡಲಿಕ್ಕೆ ಅವ್ರು ಬಂದಿರೋದು. ಅವರು ಸ್ವರ್ಗದಲ್ಲಿರೋದಾಗಿದ್ದರೆ ಇಲ್ಲಿ ಬರೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ದಟ್ ಈಸ್ ಹಿಸ್ ಡಿಸೈರ್. ಅವರ ಆಸೆ, ಇವನ ಒಳಗಡೆ ನಾನು ವಾಸ ಮಾಡಬೇಕು, ಇವಳ ಒಳಗಡೆ ನಾನು ವಾಸ ಮಾಡಬೇಕು ಅಂತ. ಅಂಥ ಒಂದು ಆಸೆಯನ್ನು ಇವತ್ತು ದೇವರು ವ್ಯಕ್ತಪಡಿಸ್ತಾ ಇದ್ದಾರೆ. ದೇವರ ಆಸೆ ಏನು ಗೊತ್ತಾ? ಸ್ವರ್ಗದಲ್ಲಿ ಇರಬೇಕು ಅಂತ ಅಲ್ಲ, ಚರ್ಚ್ ಒಳಗಡೆ ಇರಬೇಕು ಅಂತ ಅಲ್ಲ, ರೊಟ್ಟಿ ಒಳಗಡೆ ಇರಬೇಕು ಅಂತ ಅಲ್ಲ, ನೀರೊಳಗಡೆ ಇರಬೇಕು ಅಂತ ಅಲ್ಲ, ಮೂರ್ತಿ ಒಳಗಡೆ ಇರಬೇಕು ಅಂತ ಅಲ್ಲ, ಯಾವುದೋ ಸಮುದ್ರದಲ್ಲಿ ಇರಬೇಕು ಅಂತ ಅಲ್ಲ, ಆಕಾಶದಲ್ಲಿ ಇರಬೇಕು ಅಂತ ಅಲ್ಲ, ನಿನ್ನ ಹೃದಯದಲ್ಲಿ ಇರಬೇಕು ಅಂತ, ನನ್ನ ಹೃದಯದಲ್ಲಿ ಇರಬೇಕು ಅಂತ. ಇದು ದೇವರ ಆಸೆ ಪಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಎಷ್ಟು ಜನ ಇವತ್ತು ದೇವರನ್ನು, ಯೇಸುವನ್ನು ನನ್ನ ಒಳಗಡೆ ನಾನು ಇರಿಸ್ಕೋಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ನಮ್ಮ ಆಸೆ ಏನು ಇವತ್ತು? ನಮ್ಮೆಲ್ಲರಿಗೂ ಆಸೆ ಇದೆಯಲ್ವಾ? ಮನುಷ್ಯರು ಅಂದಮೇಲೆ ಆಸೆ ಇರುತ್ತಾ?
ಹೊರಗಡೆ ಇರೋರಿಗೆ ಆಸೆ ಇದೆಯಾ? ಒಳಗಡೆ ಇರೋರಿಗೆ ಆಸೆ ಇದೆಯಾ? ಆನ್ಲೈನಲ್ಲಿ ಕೇಳಿಸ್ಕೊಳ್ತಾ ಇರೋರಿಗೆ ಆಸೆ ಇದೆಯಾ? ವೆಬ್ಎಕ್ಸಲ್ಲಿ ಜಾಯಿನ್ ಆಗಿರೋರಿಗೆ ಆಸೆ ಇದೆಯಾ? ಪ್ರೀಚ್ ಮಾಡ್ತಾ ಇರುವ ನನಗೆ ಆಸೆ ಇದೆಯಾ? ಎಲ್ಲ ಮನುಷ್ಯನಿಗೂ ಆಸೆಗಳಿದೆ. ಆದರೆ ನಮ್ಮ ಆಸೆ ಯಾವುದಾಗಿದೆ? ನಮ್ಮೆಲ್ಲರ ಆಸೆ ಏನು? ನಮ್ಮ ಆಸೆ ಏನು ಗೊತ್ತಾ? ಈ ಶರೀರ ಇದೆಯಲ್ವ, ದೇಹ ಇದೆಯಾ, ಈ ದೇಹವನ್ನು ಸುಖವಾಗಿಡಬೇಕು, ಅದೇ ನಮ್ಮ ಆಸೆ. ಈ ದೇಹ ಸುಖವಾಗಿರ್ಬೇಕು. ನೀವು ಕೇಳಿ ನೋಡಿ ಯಾರನ್ನಾದರೂ, ಏನು ಆಸೆ ಕೇಳಿದರೆ ಏನು ಆಸೆ ಇಲ್ಲ, ಚೆನ್ನಾಗಿರ್ಬೇಕಷ್ಟೆ. ಏನಾಗಿರಬೇಕು? ಏನು ಚೆನ್ನಾಗಿರಬೇಕು ಅಂದ್ರೆ ಅರ್ಥ? ಚೆನ್ನಾಗಿರಬೇಕು ಅಂದ್ರೆ ಅರ್ಥ ಏನು? ಕಷ್ಟ ಇಲ್ಲದೆ, ಸಾಲ ಇಲ್ಲದೆ, ರೋಗ ಇಲ್ಲದೆ, ಯಾವುದೇ ಟೆನ್ಷನ್ ಇಲ್ಲದೆ, ತಾಪತ್ರಯ ಇಲ್ಲದೆ ಇಲ್ಲಿ ಬದುಕಬೇಕು. ಇದು ಯಾರ ಆಸೆ? ಶರೀರ ಇರುವ ಪ್ರತಿಯೊಬ್ಬ ಮನುಷ್ಯನ ಆಸೆ. ಆದರೆ ಕೇಳಿಸ್ಕೊಳ್ಳಿ, ಈ ದೇಹದ ಒಳಗಡೆ ಯಾವಾಗ ಪರಿಶುದ್ಧಾತ್ಮರು ಬರ್ತಾರೋ, ಅಥವಾ ಯಾವಾಗ ಒಬ್ಬ ಮನುಷ್ಯ ಪವಿತ್ರ ಆತ್ಮನನ್ನು, ದೇವರ ಆತ್ಮನನ್ನು ಅಥವಾ ಯೇಸುವನ್ನು ಹೃದಯದ ಒಳಗಡೆ, ತನ್ನ ಈ ದೇಹದ ಒಳಗಡೆ ಸ್ವೀಕಾರ ಮಾಡ್ತಾನೋ, ಆಗ ಅವನ ಆಸೆ ಬದಲಾಗುತ್ತೆ. ಅವನ ಆಸೆ ಏನಾಗುತ್ತೆ ಗೊತ್ತಾ? ಈ ಜೀವನದ ಮುಖಾಂತರ, ಈ ದೇಹದ ಮುಖಾಂತರ ನನ್ನ ಒಳಗೆ ಇರುವ ಯೇಸುವಿಗೆ ಸುಖ ಕೊಡಬೇಕು, ಯೇಸುವಿಗೆ ಸಂತೋಷ ಕೊಡಬೇಕು, ಯೇಸುವಿಗೆ ಆನಂದ ಕೊಡಬೇಕು, ಯೇಸುವಿಗೆ ಖುಷಿ ಆಗಬೇಕು. ಈ ಆಸೆ ಬರುತ್ತೆ. ಯೇಸು ಇಲ್ಲದೆ ಇದ್ದಾಗ ಡಮ್ಮಿ ಪೀಸ್ಗಳು ನಾವು. ಬರೀ ನಾನು ಸುಖವಾಗಿರಬೇಕು, ನಾನು ಚೆನ್ನಾಗಿರಬೇಕು, ನಾನು ಆನಂದವಾಗಿರಬೇಕು, ನಾನು ಚೆನ್ನಾಗಾಗಬೇಕು. ಯಾವಾಗ ಈ ಡಮ್ಮಿ ಪೀಸ್ ಒರಿಜಿನಲ್ ಪೀಸ್ ಆಗುತ್ತೋ, ಅಂದರೆ ಜೀವ ಬರುತ್ತೋ, ಡಮ್ಮಿ ಅಂದರೆ ಜೀವ ಇಲ್ಲದೆ ಇರೋದು, ಲೈಫ್ ಇಲ್ಲದೆ ಇರೋದು. ಯಾವಾಗ ಟ್ರೂ ಲೈಫ್, ನಿಜವಾದ ಜೀವವಾದ ಯೇಸು ನಿನ್ನ ಒಳಗಡೆ ಬರ್ತಾರೋ, ಆಗ ನೀನು ಮಾಸ್ಟರ್ ಪೀಸ್ ಆಗ್ತೀಯಾ, ಒರಿಜಿನಲ್ ಪೀಸ್ ಆಗ್ತೀಯಾ, ಜೀವ ಇರುತ್ತೆ. ಆಗ ಆಸೆ ಏನಾಗುತ್ತೆ? ಒಳಗಡೆ ಬಂದ ಯೇಸುವನ್ನು ಮೆಚ್ಚಿಸಬೇಕು, ದೇವರನ್ನು ಮೆಚ್ಚಿಸಬೇಕು. ದೇವರು ಕೊಟ್ಟಿದ್ದು ಈ ದೇಹ, ದೇವರು ಕೊಟ್ಟಿದ್ದು ಈ ಜೀವನ, ದೇವರು ಕೊಟ್ಟಿದ್ದು ನನ್ನ ಸಾಮರ್ಥ್ಯ, ದೇವರು ಕೊಟ್ಟಿದ್ದು ಪ್ರತಿಯೊಂದು ಒಳಿತು ಕೂಡ. ಪ್ರೀತಿಯ ಸಹೋದರ ಸಹೋದರಿಯರು, ಇದಕ್ಕೊಂದು ಸಾಕ್ಷಿ ಹೇಳೋದಾದರೆ ಈ ಬಿಲ್ಡಿಂಗ್ ಓನರ್ಸೇ ಸಾಕ್ಷಿ. ಓನರ್ಸ್ ಅಂದರೆ ಗಂಡ ಹೆಂಡತಿ ಇಬ್ಬರು ಸಾಕ್ಷಿನೇ. ಅವರಿಬ್ಬರು ಕೂಡ ಚೆನ್ನಾಗಿದ್ದಾರೆ, ಆಯಿತಾ, ಏನು ತೊಂದರೆ ಇಲ್ಲ, ಶಾರೀರಿಕವಾಗಿ ಚೆನ್ನಾಗಿದ್ದಾರೆ, ಏನು ಕೊರತೆ ಅಂಥದ್ದೇನೂ ಇಲ್ಲ, ಆರಾಮಾಗಿದ್ದಾರೆ. ಆದರೆ ಈ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅವ್ರು ಆಸೆ ಪಡಲಿಕ್ಕೆ ಒಂದು ಕಾರಣ ಏನು ಗೊತ್ತಾ? ಸಹೋದರಿ ಆಶಾ ನನಗೆ ಹೇಳಿದ್ದು, ಅವ್ರ ಗಂಡ ಡಿಸ್ಕಷನ್ ಮಾಡಿ ಇಲ್ಲಿ ಒಂದು ಜಾಗ ತಗೊಂಡ್ರು. ಆದರೆ ಇಷ್ಟು ಬೇಗ ಕಟ್ಟಲಿಕ್ಕೆ ಕಾರಣ ಏನು ಅಂದರೆ, ಇಲ್ಲಿ ಎಲ್ಲೂ ಚರ್ಚ್ ಇಲ್ಲ, ಇಲ್ಲಿ ಸುಮಾರು ಜನ ದೇವರನ್ನ ಅರಿಯದೇ ಇರ್ತಕ್ಕಂಥ ಜನರಿದ್ದಾರೆ, ಅವರಿಗೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಆಲಯ ಕಟ್ಟಬೇಕು. ಇನ್ನು ನಮ್ಮ ಊರುಗಳಲ್ಲಿ ಮನೆಗಳಲ್ಲಿ ಪ್ರಾರ್ಥನೆ ಇಡಲಿಕ್ಕೆ 108 ಪರ್ಮಿಷನ್ ಪ್ರಾಬ್ಲಮ್ಸ್ ಇದೆ. ಆದ್ದರಿಂದ ನಾವೊಂದು ಮನೆ ಕಟ್ತೀವಿ, ಆ ಮನೆಯೊಳಗಡೆ ನಾವೇ ಪರ್ಮಿಷನ್ ಕೊಡ್ತೀವಿ, ಯಾರು ಬೇಕಾದರೂ ಬಂದು ಪ್ರಾರ್ಥನೆ ಮಾಡಲಿ. ಅದರಲ್ಲಿ ಕೆಳಗಿನ ಪೋರ್ಷನ್ ಒಂದು ಭಾಗ ಪ್ರಾರ್ಥನೆಗೋಸ್ಕರ ಅಂತಲೇ ನಾವು ಮಾಡಬೇಕು ಅಂತ ಇದ್ದೀವಿ. ಬಿಲ್ಡಿಂಗ್ ಕಟ್ಟೋದು ನಮಗೆ ಮುಖ್ಯ ಅಲ್ಲ, ಯಾಕಂದ್ರೆ ನಮ್ಮ ಜೀವನಾಧಾರಕ್ಕೆ ಏನು ತೊಂದರೆ ಇಲ್ಲ. ಆದರೆ ಹೇಗೂ ಕಟ್ತಾ ಇದ್ದೀವಿ, ಕಟ್ಟಬೇಕಷ್ಟೇ. ಕೆಳಗಿನ ಭಾಗ ದೇವ್ರನ್ನ ಆರಾಧನೆ ಮಾಡಲಿಕ್ಕೋಸ್ಕರ ನಾವು ಡೆಡಿಕೇಟ್ ಮಾಡಬೇಕು ಅಂತ ಇದ್ದೀವಿ ಅಂತ ಆಸೆ ಪಟ್ಟು ಕಟ್ಟಿರೋದು ಬಿಲ್ಡಿಂಗ್. ಈ ಆಸೆ ಎಲ್ಲಿಂದ ಬಂತು? ಅವರಿಗೆ ದುಡ್ಡು ಕಾಸಿನ ಕೊರತೆ ಇಲ್ಲ, ದುಡ್ಡು ಕಾಸು ದೇವರು ಅವರಿಗೆ ದುಡಿಬೇಕಾದ ಸಾಮರ್ಥ್ಯ ಕೊಟ್ಟಿದ್ದಾರೆ, ಅದರಿಂದ ಅವರು ಜೀವನ ಜೀವಿಸ್ತಾ ಇದ್ದಾರೆ. ಅವರು ಸುಮ್ಮನೆ ಎಲ್ಲೋ ಒಂದು ಕಡೆ ಕಾಣಿಕೆ ಕೊಟ್ಟು, ದಶಾಂಶ ಕೊಟ್ಟು, ಚರ್ಚಿಗೆ ಹೋಗಿ ಜೀವನ ಜೀವಿಸ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಆ ಸಹೋದರಿ ಹೃದಯದಲ್ಲಿ ಒಂದು ಭಾರ ಏನು ಅಂದರೆ, ಇಲ್ಲಿ ಎಷ್ಟೋ ಜನಕ್ಕೆ ಸತ್ಯದ ಅರಿವಿಲ್ಲ, ಸತ್ಯದ ಅರಿವು ಸಿಗಬೇಕು. ದೇವರನ್ನ ಆರಾಧನೆ ಮಾಡಲಿಕ್ಕೆ ಈ ಪ್ರದೇಶದಲ್ಲಿರೋ ಜನರಿಗೆ ಒಂದು ಸ್ಥಳ ಇಲ್ಲ, ಆದ್ದರಿಂದ ನಾವೇ ಒಂದು ಸ್ಥಳ ಮಾಡಿಕೊಡೋಣ, ಕೆಲವರಾದರೂ ಬಂದು ಈ ಸ್ಥಳದಲ್ಲಿ ದೇವರನ್ನ ಆರಾಧನೆ ಮಾಡ್ಕೊಂಡು ಹೋಗಲಿ, ಸತ್ಯ ತಿಳ್ಕೊಳ್ಳಿ, ನಿತ್ಯ ಜೀವ ಪಡ್ಕೊಳ್ಳಿ. ಈ ಉದ್ದೇಶ, ಈ ಆಸೆ ಒಬ್ಬ ಮನುಷ್ಯನ ಒಳಗಡೆ ಬರಬೇಕಾದ್ರೆ ಖಂಡಿತವಾಗಲೂ ಇದು ಮನುಷ್ಯನ ಆಸೆ ಅಲ್ಲ, ದೇವರ ಆತ್ಮನು ಅವರಲ್ಲಿ ಉಂಟು ಮಾಡುವ ಆಸೆ ಆಗಿದೆ, ಪರಿಶುದ್ಧಾತ್ಮ ಉಂಟು ಮಾಡುವ ಆಸೆ ಆಗಿದೆ.
ಇದು ಮನುಷ್ಯರಿಂದ ಬರುವಂಥ ಆಸೆ ಅಲ್ಲ. ಮನುಷ್ಯನ ಆಸೆ ಏನು ಗೊತ್ತಾ? ಬಿಲ್ಡಿಂಗ್ ಕಟ್ಟಬೇಕು, ಬಾಡಿಗೆ ಕೊಡಬೇಕು, ಅದರಲ್ಲಿ ದುಡ್ಡು ಮಾಡಬೇಕು, ಆ ದುಡ್ಡಲ್ಲಿ ಇನ್ನೂ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಸೈಟ್ ತಗೋಬೇಕು, ಬಿಲ್ಡಿಂಗ್ ಕಟ್ಟಬೇಕು, ದುಡ್ಡು ಮಾಡಬೇಕು. ಇದು ಸ್ವಾಭಾವಿಕವಾದ ಆಸೆ, ಇದು ಎಲ್ಲ ಮನುಷ್ಯನ ಒಳಗಡೆ ಇರ್ತಕ್ಕಂಥ ಆಸೆ. ಆದರೆ ದೇವರಿಗೋಸ್ಕರ ಒಂದು ಜಾಗ ಕಟ್ಟಬೇಕು, ದೇವರನ್ನ ಆರಾಧನೆ ಮಾಡಬೇಕು, ಎಲ್ಲರೂ ಸತ್ಯ ತಿಳ್ಕೋಬೇಕು. ಇವತ್ತು ಕೂಡ ಈ ಒಂದು ಪ್ರಾರ್ಥನೆಯನ್ನು ಇಟ್ಟಿರೋ ಉದ್ದೇಶ, ಇಲ್ಲಿ ಬರುವಂಥ ಪ್ರತಿಯೊಬ್ಬರೂ ಕೂಡ ಸತ್ಯವನ್ನು ತಿಳ್ಕೋಬೇಕು, ನಿತ್ಯ ಜೀವ ಪಡ್ಕೋಬೇಕು, ಆ ಉದ್ದೇಶಕ್ಕೋಸ್ಕರ. ಇಲ್ಲ ಅಂದಿದ್ರೆ ಎಲ್ಲರನ್ನೂ ಕುಟುಂಬದವ್ರನ್ನ, ಬಂಧು ಬಳಗದವ್ರನ್ನ, ಫ್ರೆಂಡ್ಸ್ಗಳನ್ನ ಎಲ್ಲರನ್ನೂ ಕರೆದು ಒಂದು ಒಳ್ಳೆ ಊಟ ಹಾಕಿ ಕಳಿಸ್ಬಿಡ್ಬೋದಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. ಯಾತಕ್ಕೋಸ್ಕರ ಇದನ್ನು ಮಾಡಿದರು? ಅವರ ಒಳಗಡೆ ಒಂದು ಆಸೆ ಇದೆ, ನಿತ್ಯ ಜೀವದ ಆಸೆ, ಇಟರ್ನಲ್ ಲೈಫ್. ಆ ನಿತ್ಯ ಜೀವದ ಒಂದು ಭರವಸೆ ಇದೆ. ಆಶೆ ಆವಾಗ ಹೇಳ್ತಾ ಇರ್ತಾರೆ ಒಂದು ಮಾತು. ಏನು ಹೇಳ್ತಾರೆ ಗೊತ್ತಾ? ಅಣ್ಣ, ಯೇಸು ಬೇಗ ಬರ್ತಾರೆ, ಯೇಸು ಬರೋದ್ರೊಳಗಡೆ ಎಲ್ಲ ಕಡೆ ಶುಭ ಸಂದೇಶ ತಲುಪಿಸ್ಬೇಕು ಅಂತ. ಯೇಸು ಬೇಗ ಬರ್ತಾರೆ, ಅವ್ರು ಬರೋದ್ರೊಳಗಡೆ ಎಷ್ಟಾಗುತ್ತೋ ಅಷ್ಟು ಶುಭ ಸಂದೇಶ ತಲುಪಿಸ್ಬೇಕು ಎಲ್ಲ ಕಡೆ. ಅದರಿಂದ ನಾವೇನು ಮಾಡಬೇಕು ಅಂತ. ಏನು ಮಾಡಲಿಕ್ಕಾಗುತ್ತೆ ಪಾಪ? ನಿಮ್ಮಲ್ಲಿ ಆಸೆ ಇದೆಯಲ್ವಾ, ಅದನ್ನಿಟ್ಕೊಂಡು ಪ್ರಾರ್ಥನೆ ಮಾಡಿ. ಖಂಡಿತವಾಗಲೂ ದೇವರು ಯಾರನ್ನಾದರೂ ಎಬ್ಬಿಸಿ ಅಲ್ಲಿ ಇಲ್ಲಿ ಕಳಿಸ್ತಾರೆ ಶುಭ ಸಂದೇಶ ಸಾರಲಿಕ್ಕೆ. ಯಾಕೆಂದರೆ ಇಂದು ಇದಕ್ಕೋಸ್ಕರ ಆಸೆ ಪಟ್ಟು ಪ್ರಾರ್ಥನೆ ಮಾಡೋರಿಲ್ಲ. ಇವತ್ತು ಪ್ರಾರ್ಥನೆ ಮಾಡೋರಿದ್ದಾರೆ. ಯಾತಕ್ಕೋಸ್ಕರ ಗೊತ್ತಾ? ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ ಪ್ರಾರ್ಥನೆ ಮಾಡುವ ಕ್ರೈಸ್ತರಿದ್ದಾರೆ. ನಾನು ಚೆನ್ನಾಗಿರಬೇಕು, ನನಗೊಂದು ಸೈಟ್ ಸಿಗಬೇಕು, ನನ್ನ ಬಿಲ್ಡಿಂಗ್ ಕಟ್ಟಿ ಕಂಪ್ಲೀಟ್ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಬಿಸ್ನೆಸ್ ಚೆನ್ನಾಗಾಗಬೇಕು, ಪರೀಕ್ಷೆಯಲ್ಲಿ ಮಕ್ಕಳು ಪಾಸ್ ಆಗಬೇಕು. ಇದೆಲ್ಲ ಆಸೆ ಸ್ವಾಭಾವಿಕವಾಗಿ ಎಲ್ಲ ಮನುಷ್ಯನಿಗೂ ಇದೆ. ಇದೇನು ಕೆಟ್ಟ ಆಸೆ ಅಲ್ಲ, ಆಯಿತಾ? ಕೆಟ್ಟ ಆಸೆ ಅಂತ ನಾನು ಹೇಳೋದಿಲ್ಲ. ಈ ಆಸೆ ಎಲ್ಲ ಮನುಷ್ಯನಲ್ಲೂ ಸ್ವಾಭಾವಿಕವಾಗಿದೆ. ಆದರೆ ಒಬ್ಬ ದೇವರ ಮಗನ ಒಳಗಡೆ, ಪವಿತ್ರಾತ್ಮ ಇರತಕ್ಕಂಥ ಒಬ್ಬ ದೇವರ ಮಗಳ ಒಳಗಡೆ ಬರುವ ಆಸೆ ಏನು ಗೊತ್ತಾ? ಅಪ್ಪನ ಆಸೆ ಈಡೇರಬೇಕು. ಸ್ವರ್ಗದಲ್ಲ ತಂದೆಯಾದ ದೇವರ ಆಸೆ ಈಡೇರಬೇಕು. ಅಪ್ಪನ ಆಸೆ ಏನು ಗೊತ್ತಾ? ಈ ಚಿಕ್ಕವರಲ್ಲಿ ಒಬ್ಬನು ನಾಶವಾಗಿ ಹೋಗಬಾರ್ದು, ಈ ಚಿಕ್ಕವರಲ್ಲಿ ಒಂದು ಆತ್ಮ ಕೂಡ ನಷ್ಟಪಟ್ಟು ಹೋಗಬಾರ್ದು ಎಂಬ ಆಸೆ ಸ್ವರ್ಗದಲ್ಲಿರುವ ತಂದೆಯಾದ ದೇವರ ಆಸೆ. ನಿನ್ನೊಳಗಡೆ ಆ ತಂದೆಯಾದ ದೇವರ ಆತ್ಮ ಅಥವಾ ಯೇಸುವಿನ ಆತ್ಮ ನಿನ್ನ ಒಳಗಡೆ ಇದ್ದರೆ, ನಿನ್ನ ಒಳಗಡೆ ಆಸೆ ಏನಾಗುತ್ತೆ ಗೊತ್ತಾ? ನಾನು ಚೆನ್ನಾಗಿರಬೇಕು ಅಲ್ಲ, ನಾನು, ನನ್ನ ಮಕ್ಕಳು, ನನ್ನ ಕುಟುಂಬದವರು ಚೆನ್ನಾಗಿರಬೇಕು ಅಲ್ಲ, ಎಲ್ಲರೂ ರಕ್ಷಣೆ ಪಡ್ಕೊಂಡು ನಿತ್ಯ ಜೀವ ಪಡ್ಕೊಂಡು ಸ್ವರ್ಗ ರಾಜ್ಯದಲ್ಲಿ ಶಾಶ್ವತವಾಗಿ ಆ ಅಮರ ಜೀವವನ್ನು ಪಡ್ಕೊಂಡು ಎಲ್ಲರೂ ಚೆನ್ನಾಗಿರಬೇಕು ಅನ್ನುವ ಅಪ್ಪನ ಆಸೆ ಮಕ್ಕಳ ಹೃದಯದೊಳಗಡೆ ಬರುತ್ತೆ. ಇವತ್ತು ನಿಮ್ಮಲ್ಲಿ ಯಾರೆಲ್ಲ ನಿಜವಾಗ್ಲೂ ಆ ಪರಲೋಕ ತಂದೆಯ ಮಕ್ಕಳಾಗಿದ್ದೀರೋ, ನಿಮ್ಮ ಒಳಗಡೆ ಆಸೆ ಇರುತ್ತೆ. ಆಗದೇ ಇದ್ದರೆ ಬರೀ ಲೋಕದ ಆಸೆಗಳೇ ಇರುತ್ತೆ. ಲೋಕದ ಆಸೆ ಎಲ್ಲ ಮನುಷ್ಯನಲ್ಲಿ ಇರ್ತದೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನಕ್ಕೆ ಲಕ್ಷ್ಯಗಳಿದೆ. ಲಕ್ಷ್ಯ ಅಂದರೆ ಗುರಿ, ಒಂದು ಟಾರ್ಗೆಟ್ ಅಥವಾ ಒಂದು ಅಚೀವ್ ಮಾಡಬೇಕು ಅಂತ ಒಂದು ಗೋಲ್ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯರಿಗೂ ಇರುತ್ತೆ. ಈಗ ಇವತ್ತು ಇಲ್ಲಿ ಬಿಲ್ಡಿಂಗ್ ನಾವು ನೋಡ್ತಾ ಇದ್ದೀವಿ. ಇದನ್ನು ಇಂಥ ದಿವಸದೊಳಗಡೆ ಅಥವಾ ಇಷ್ಟು ದಿನದ ಒಳಗಡೆ, ಇಷ್ಟು ಹಣಕಾಸಿನ ಒಳಗಡೆ ಇದನ್ನು ಕಟ್ಟಿ ಮುಗಿಸ್ಬೇಕು ಅಂತಕ್ಕಂಥ ಒಂದು ಗುರಿ ಇದ್ದಿದ್ದಕ್ಕೇನೆ ಈ ಬಿಲ್ಡಿಂಗನ್ನು ಕಟ್ಟಿ ಮುಗಿಸ್ಲಿಕ್ಕೆ ಆಯಿತು. ಗುರಿ ಇಲ್ಲದೆ ಹೋಗಿದರೆ ಇದು ಕಟ್ಟಿ ಮುಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದೇ ರೀತಿ ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಅವನಿಗೊಂದು ಗುರಿ ಇರುತ್ತೆ. ನಾನು ಇಷ್ಟು ಮಾರ್ಕ್ಸ್ ತೆಗೆದುಕೊಳ್ಳೇಬೇಕು ಅಂತಕ್ಕಂಥ ಒಂದು ಟಾರ್ಗೆಟ್, ಒಂದು ಗುರಿ ಇಟ್ಕೊಂಡು ಅವನು ಬದುಕ್ತಾನೆ. ನಮ್ಮೆಲ್ಲರ ಜೀವನದಲ್ಲಿ ಒಂದು ಗುರಿ ಇದೆ. ಅಪ್ಪ ಅಮ್ಮಂದ್ರ ಜೀವನದಲ್ಲಿ ಒಂದು ಗುರಿ ಇರುತ್ತೆ. ನನ್ನ ಮಕ್ಕಳನ್ನ ಏನು ಮಾಡಬೇಕು? ಚೆನ್ನಾಗಿ ಓದಿಸ್ಬೇಕು, ಓದಿಸಿ ಅವ್ರನ್ನ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ಅಥವಾ ಅವ್ರ ಲೈಫ್ನ ಸೆಟ್ಲ್ ಮಾಡಬೇಕು. ಆಮೇಲೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸ್ಕೊಡ್ಬೇಕು. ಆ ಮದುವೆನೂ ಹೀಗೆ ಆಗಬೇಕು, ಇಷ್ಟೇ ಖರ್ಚಾಗಬೇಕು, ಇಷ್ಟು ಗ್ರ್ಯಾಂಡಾಗಿ ಆಗಬೇಕು, ಇಷ್ಟು ಜನನ ಕರೆಸಬೇಕು, ಅದಾದಮೇಲೆ ಮಕ್ಕಳು ಅವ್ರನ್ನ ಬೆಳೆಸಬೇಕು, ಅದಾದಮೇಲೆ ಮೊಮ್ಮಕ್ಕಳು, ಅದಾದಮೇಲೆ ಸಾಯಬೇಕು, ಅದಾದಮೇಲೆ ಸಮಾಧಿ ಕಟ್ಟಬೇಕು, ಅವರಿಗೆ ಸಮಾಧಿ ಇಷ್ಟು ದೊಡ್ಡದೇ ಇರಬೇಕು. ಅದೆಲ್ಲ ಇದೆ ಬಿಡಿ, ಒಬ್ಬೊಬ್ಬರಿಗೆ ಒಂದೊಂದು ಗುರಿ ಇದೆ. ಸಾಯೋ ತನಕ ಮನುಷ್ಯನ ಗುರಿ ಧ್ಯೇಯಗಳಿಗೆ ಕೊನೆಯೇ ಇಲ್ಲ, ಆಸೆಗಳಿಗೂ ಕೊನೆ ಇಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ ಇರ್ತದೆ. ಆದರೆ ಸಾಧಾರಣ ಮನುಷ್ಯನ ಗುರಿ ಅಲ್ಲ ಕ್ರೈಸ್ತ ವಿಶ್ವಾಸಿಗಳಾದ ನಮಗಿರಬೇಕಾಗಿರೋದು. ಇವತ್ತು ನಿಮಗೊಂದು ಪ್ರಶ್ನೆ ಏನು ಅಂದರೆ, ನೀನೊಬ್ಬ ಕ್ರೈಸ್ತ ವಿಶ್ವಾಸಿ ಆದರೆ ನಿನ್ನ ಗುರಿ ಏನಾಗಿದೆ? ನಿನ್ನ ಲಕ್ಷ್ಯ ಏನಾಗಿದೆ? ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಒಂದು ಲಕ್ಷ್ಯ ಇರಬೇಕು, ಒಂದು ಗುರಿ ಇರಬೇಕು. ಗುರಿ ಇಲ್ಲದ ಕ್ರೈಸ್ತರು ಯಾರು ಅಂದರೆ, ಬೈಬಲ್ ಪ್ರಕಾರ ದೇ ಆರ್ ಸ್ಪಿರಿಚುವಲಿ ಡೆಡ್ ಕ್ರಿಶ್ಚಿಯನ್ಸ್.
ಆತ್ಮದಲ್ಲಿ ಸತ್ತಿರುವ ಕ್ರೈಸ್ತರು. ಶರೀರದಲ್ಲಿ ಜೀವ ಇದೆ, ಆತ್ಮ ಏನಾಗಿದೆ? ಡೆಡ್ ಆಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲ 2:1 ವಾಕ್ಯ ಹೇಳೋ ಪ್ರಕಾರ, ವಿ ವರ್ ಸ್ಪಿರಿಚುವಲಿ ಡೆಡ್. ದೋಸ್ ಹೂ ಆರ್ ಸ್ಪಿರಿಚುವಲಿ ಡೆಡ್ ದೇ ಫಾಲೋ ದ ಡಿಸೈರ್ಸ್ ಆಫ್ ದ ಫ್ಲೆಶ್. ಶರೀರದ ಇಚ್ಛೆಗಳನ್ನು ಮತ್ತು ಲೋಕದ ರೀತಿ ನೀತಿಗಳನ್ನು ಅನುಸರಿಸುತ್ತಾ ಬದುಕುವವರಾಗಿರ್ತಾರೆ. ಯಾರು? ಆತ್ಮದಲ್ಲಿ ಸತ್ತಿರ್ತಕ್ಕಂಥ, ಹೆಸರಿಗೆ ಮಾತ್ರ ಜೀವಂತವಾಗಿರ್ತಕ್ಕಂಥ ಕ್ರೈಸ್ತರು. ನೀವೆಲ್ಲರೂ ಕ್ರೈಸ್ತರೇ ಇರ್ಬೋದು, ನನಗೆ ಗೊತ್ತಿಲ್ಲ. ಕ್ರೈಸ್ತರು ಅಕ್ರೈಸ್ತರು, ನಾನು ಜಾತಿ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು, ಡಿನಾಮಿನೇಷನ್ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು. ಆತ್ಮದಲ್ಲಿ ನೀವು ನಿಜವಾಗಲೂ ಕ್ರೈಸ್ತರಾಗಿದ್ದರೆ, ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನ ಆತ್ಮ ನಿಮ್ಮ ಒಳಗಡೆ ಇರ್ತದೆ. ಆಗ ಕ್ರಿಸ್ತನ ಆಸೆಗಳು ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ. ಯಾವ ಆತ್ಮ ನಿನ್ನ ಒಳಗಡೆ ಇರ್ತದೋ ಅದೇ ಆಸೆ ನಿನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ. ನಿನ್ನ ಮೈಂಡಲ್ಲಿ ಯಾವ ಆಸೆ ಇದೆ ಅದು ತೋರಿಸುತ್ತೆ ನಿನ್ನ ಆತ್ಮದಲ್ಲಿ ಯಾರಿದ್ದಾರೆ ಅಂತ. ನಿನ್ನ ಮೈಂಡ್ ಯಾವ ಕಡೆ ಇದೆ? ನಿನ್ನ ಮೈಂಡ್ ಬರೀ ಲೋಕಮಯವಾಗಿದ್ದರೆ, ಲೌಕಿಕವಾಗಿದ್ದರೆ, ನಿನ್ನ ಒಳಗಡೆ ಇರ್ತಕ್ಕಂಥದ್ದು ಲೋಕದ ಆತ್ಮ, ಆದಾಮನಿಂದ ಬಂದ ಆತ್ಮ. ಇಟ್ಸ್ ಅ ಡೆಡ್ ಸ್ಪಿರಿಟ್. ಸ್ಪಿರಿಚುವಲಿ ಯು ಆರ್ ಡೆಡ್ ಪರ್ಸನ್. ಆತ್ಮದಲ್ಲಿ ಸತ್ತವರಾಗಿದ್ದಾಗ ಬೈಬಲ್ ಹೇಳುತ್ತೆ, ನಾವು ಶರೀರದ ಆಸೆ ಆಕಾಂಕ್ಷೆಗಳನ್ನೇ ಅನುಸರಿಸುತ್ತಾ ಬಂದೆವು. ಇದೆಯಾ ವಾಕ್ಯ? ಓದಿ ನೋಡೋಣ. ಆಗ ನೀವು ಲೋಕದ ರೀತಿ ನೀತಿಗಳನ್ನ ಅನುಸರಿಸಿ ಬಾಳಿದಿರಿ. ಆಗ ನೀವು ಆತ್ಮದಲ್ಲಿ ಸತ್ತವರಾಗಿದ್ದಾಗ, ದೇವರಿಗೂ ನಿಮ್ಗೊಂದು ಕನೆಕ್ಷನ್ ಇಲ್ಲ. ಓಕೆ, ಆ ಟೈಮಲ್ಲಿ ನೀವು ಲೋಕದ ರೀತಿ ನೀತಿಗಳನ್ನು ಅನುಸರಿಸುತ್ತಾ ಬಾಳಿದ್ದೀರಿ. ವಾಯುಮಂಡಲದಲ್ಲಿನ ಅಂದ್ಬೇಡ, ನೆಕ್ಸ್ಟ್ ಮುಂದೆ. ನಾವೆಲ್ಲರೂ ಸಹ ಹಾಗೆಯೇ ಇದ್ದೆವು. ಹಿಂದೊಮ್ಮೆ ನಾವೆಲ್ಲರೂ ಹಾಗೆ ಇದ್ವಂತೆ. ಹಿಂದೊಮ್ಮೆ ಅಂದ್ರೆ ಯಾವಾಗ? ಯೇಸು ಬರೋದಕ್ಕಿಂತ ಮುಂಚಿತವಾಗಿ. ಎಲ್ಲಿ? ನನ್ನ ಒಳಗಡೆ ಜೀವ ಬರೋದಕ್ಕಿಂತ ಮುಂಚಿತವಾಗಿ, ನನ್ನೊಳಗಡೆ ಪರಿಶುದ್ಧಾತ್ಮ ಬರೋದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಹಾಗೆ ಇದ್ವಿ. ಎಲ್ಲರೂ, ಆಯ್ತಾ? ಹೇಗಿದ್ವಿ? ಶಾರೀರಿಕ ಆಸೆ ಆಮಿಷಗಳಿಗೆ ತುತ್ತಾಗಿದ್ದೆವು. ಶರೀರದ ಆಸೆ ಆಮಿಷಗಳಿಗೆ ತುತ್ತಾಗಿದ್ದೆವು. ಮಾನಸಿಕ ಹಾಗೂ ಶಾರೀರಿಕ ದುರಿಚ್ಛೆಗಳನ್ನೇ ಈಡೇರಿಸುತ್ತಾ ಬಂದೆವು. ಮನಸ್ಸಿನ ಹಾಗೂ ಶರೀರದ ದುರಿಚ್ಛೆಗಳನ್ನೇ ಈಡೇರಿಸುತ್ತಾ ಬಂದೆವು. ಇವತ್ತು ಈ ಥರ ಕ್ರೈಸ್ತರಿದ್ದಾರಾ? ಮೆಜಾರಿಟಿ ಇರೋರೇ ಅವರು. ಡಮ್ಮಿಗಳೇ ಜಾಸ್ತಿ ಇದೆ ಇವತ್ತು. ನಿಮ್ಮಲ್ಲಿ ಎಷ್ಟು ಡಮ್ಮಿ ಇದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಈ ವಾಕ್ಯ ಎಂಬ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದಾಗ ನೀನು ಒರಿಜಿನಲ್ಲೋ ಡಮ್ಮಿನೋ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಡಮ್ಮಿ ಅಂತ ಗೊತ್ತಾದರೆ ಇವತ್ತೇ ಮಾನಸಾಂತರ ಪಡು, ದೇವರ ವಾಕ್ಯ ಹಿಡ್ಕೋ, ಸತ್ಯ ತಿಳ್ಕೊ, ರಕ್ಷಣೆ ಪಡ್ಕೋ, ಯೇಸುವನ್ನು ಪಡ್ಕೋ. ಡಮ್ಮಿ ಆಗಿದ್ದರೆ ಲಾಸ್ಟಿಗೆ ನಿತ್ಯ ಮರಣಕ್ಕೆ ಒಳಗಾಗ್ತೀಯ ಅಷ್ಟೇ. ಈ ಲೋಕದಲ್ಲಿ ಏನು ಕೆಟ್ಟ ಹೋಗದೆ ಇರ್ಬೋದು, ಹಾಳಾಗದೆ ಇರ್ಬೋದು, ಎಲ್ಲ ಒಳ್ಳೆಯದೇ ಆಗ್ಬೋದು. ಆದರೆ ಮುಂದೊಂದು ದಿನ ಇದೆ, ಒಂದು ಡೇ ಇದೆ, ದೇವರು ಫಿಕ್ಸ್ ಮಾಡಿದ್ದಾರೆ. ದೇರ್ ಇಸ್ ಎ ಡೇ ಆಫ್ ಜಡ್ಜ್ಮೆಂಟ್. ನ್ಯಾಯವಿಧಿಯ ದಿನ ಇದೆ, ನ್ಯಾಯ ತೀರ್ಪಿನ ದಿನ ಇದೆ, ದಂಡನಾ ತೀರ್ಪಿನ ಒಂದು ದಿನ ಇದೆ. ಆ ತೀರ್ಪಿಗೆ ನಿಮ್ಮಲ್ಲಿ ಯಾರೂ ಒಳಗಾಗಬಾರ್ದು, ನಿಮ್ಮಲ್ಲಿ ಒಬ್ಬರು ಒಳಗಾಗಬಾರ್ದು. ಪ್ರತಿಯೊಬ್ಬರು ಅದರಿಂದ ಪಾರಾಗಿ ದೇವರ ಪುತ್ರನ ಮುಂದೆ ಯೋಗ್ಯತೆಯೊಂದಿಗೆ ನಿಲ್ಲಕ್ಕೆ ಸಾಧ್ಯವಾಗಬೇಕಾದ್ರೆ ಫಸ್ಟ್ ಆಗಬೇಕಾಗಿರೋದೇನು ಅಂದರೆ, ನನ್ನ ಒಳಗಡೆ ಯೇಸು ಬರಬೇಕು. ನನ್ನನ್ನು ದೇವರ ಮುಂದೆ ನಿಲ್ಲಿಸೋದು ಯಾರು ಗೊತ್ತಾ? ಅವರೇನೆ. ನನ್ನನ್ನು ದೇವರ ಮುಂದೆ ನಿಲ್ಲಿಸೋದು ಯಾರು? ಯೂದನ ಗ್ರಂಥ 1:24 ವಾಕ್ಯ ಹೇಳುತ್ತೆ. ಜೂಡ್, ಬುಕ್ ಆಫ್ ಜೂಡ್, ಚಾಪ್ಟರ್ 1 ವರ್ಸ್ 24. ಯೂದನು ಬರೆದ ಪತ್ರಿಕೆ. ಪಾಪದಲ್ಲಿ ಎಡವಿ ಬೀಳದಂತೆ, ಕೇಳಿಸ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಪಾಪದಲ್ಲಿ ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವ ತಮ್ಮ ಮಹಿಮಾ ಸನ್ನಿಧಿಯಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿಯೂ ಹರ್ಷಭರಿತರನ್ನಾಗಿಯೂ ನಿಲ್ಲಿಸಲು ಶಕ್ತರಾಗಿರುವ ನಮ್ಮ ಉದ್ಧಾರಕರಾದ ಏಕೈಕ ದೇವರಿಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಮಹಿಮೆ ಮಹತ್ವ ಆಧಿಪತ್ಯ ಅಧಿಕಾರ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸಲ್ಲಲಿ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ವಾಕ್ಯ ಏನು ಹೇಳುತ್ತೆ? ಪಾಪದಲ್ಲಿ ಎಡವಿ ಬೀಳದಂತೆ ನಮ್ಮನ್ನ ಕಾಪಾಡಲು ಶಕ್ತನಾದ ದೇವರು ನಮ್ಮನ್ನ ಪಾಪದಲ್ಲಿ ಬೀಳದ ಹಾಗೆ ಕಾಪಾಡ್ತಾರಂತೆ. ಈಗ ದೇವರು ಪಾಪದಲ್ಲಿ ಬೀಳದ ಹಾಗೆ ಕಾಪಾಡೋದಾಗಿದ್ರೆ ಯಾಕೆ ಎಲ್ಲ ಕ್ರಿಶ್ಚಿಯನ್ಸು ಅಥವಾ ಬಹಳಷ್ಟು ಕ್ರೈಸ್ತರು ಪಾಪದಲ್ಲೇ ಬೀಳ್ತಾ ಇದ್ದಾರಲ್ಲ? ಯಾಕೆ ಕ್ರೈಸ್ತರು ಪಾಪದಲ್ಲಿ ಬೀಳ್ತಾ ಇದ್ದಾರೆ? ಇವತ್ತು ಬೀಳ್ತಾ ಇದ್ದಾರಾ? ಕುಡುಕುತನ ಇದೆಯಾ ಕ್ರೈಸ್ತ ಕುಟುಂಬಗಳಲ್ಲಿ? ಕುಡುಕುತನ ಇದೆಯಾ? ವಿಗ್ರಹಾರಾಧನೆ ಇದೆಯಾ? ಮಾಟ ಮಂತ್ರ ಇದೆಯಾ? ಹಗೆತನ ಇದೆಯಾ? ಹೊಟ್ಟೆ ಕಿಚ್ಚಿದೆಯಾ? ದ್ವೇಷ ಇದೆಯಾ? ಹಣದ ವ್ಯಾಮೋಹ ಇದೆಯಾ? ಇದೆ. ದುರಭ್ಯಾಸಗಳಿದೆಯಾ?
ಇದೆ. ವ್ಯಭಿಚಾರ ಇದೆಯಾ? ಅನೈತಿಕ ಸಂಬಂಧ ಇದೆಯಾ? ಇದೆ. ನಾನು ಕೇಳ್ತಾ ಇರೋದು ಕ್ರೈಸ್ತ ಕುಟುಂಬಗಳಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ಇದಿದೆಯಾ ಇವತ್ತು? ಮತ್ತು ಈ ವಾಕ್ಯ ಏನು ಹೇಳುತ್ತೆ? ನಮ್ಮನ್ನು ಪಾಪದಲ್ಲಿ ಬೀಳಿಸದ ಹಾಗೆ ದೇವರು ನಿಲ್ಲಿಸ್ತಾರೆ ಅಂತ ಇದೆಯಲ್ವಾ? ಯಾಕೆ ದೇವರು ಅವ್ರನ್ನ ನಿಲ್ಲಿಸಿಲ್ಲ? ವಾಕ್ಯ ಸುಳ್ಳಾಗುತ್ತಾ? ಮತ್ತು ಈ ವಾಕ್ಯ ಏನು ಹೇಳುತ್ತೆ? ನಮ್ಮನ್ನು ಪಾಪದಲ್ಲಿ ಬೀಳದ ಹಾಗೆ ತಮ್ಮ ಮಹಿಮಾ ಸನ್ನಿಧಿಯಲ್ಲಿ ನಿಲ್ಲಿಸಲು ಶಕ್ತರಾದ ದೇವರು ನಮ್ಮನ್ನು ಕಾಪಾಡ್ತಾರಂತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಕ್ರೈಸ್ತ ಧರ್ಮದವರಿಗೆ ಹೇಳಿರೋ ವಾಕ್ಯ ಅಲ್ಲ. ನಿನ್ನ ಒಳಗಡೆ ಕ್ರಿಸ್ತ ಯೇಸು ಬಂದ ಮೇಲೆ ಅವರು ನಿನ್ನನ್ನು ನಿಲ್ಲಿಸ್ತಾರೆ. ಪಾಪದಲ್ಲಿ ಬಿದ್ದು ಹೋಗದ ಹಾಗೆ ಅಥವಾ ನಾಶವಾಗಿ ಹೋಗದ ಹಾಗೆ ನಿಂತ್ಕೊಳ್ಳಿಕ್ಕೆ ಶಕ್ತಿ ಇರೋ ಒಬ್ಬ ಮನುಷ್ಯನು ಈ ಪ್ರಪಂಚದಲ್ಲಿ ಇವತ್ತಿನ ತನಕ ಯೇಸು ಕ್ರಿಸ್ತರನ್ನ ಬಿಟ್ಟರೆ ಬೇರೆ ಯಾರು ಹುಟ್ಟಿಲ್ಲ. ಓಕೆ, ಪಾಪ ಮಾಡದೆ ಪರಿಪೂರ್ಣ ಪರಿಶುದ್ಧತೆಯಿಂದ ಯೋಗ್ಯತೆಯಿಂದ ದೇವರ ಮುಂದೆ ನಿಲ್ಲಕ್ಕೆ ಶಕ್ತನಾದ ಒಬ್ಬರು ಹುಟ್ಟಿದ್ದಾರೆ ಅಂದರೆ ಅವರು ಯೇಸು ಕ್ರಿಸ್ತರು ಒಬ್ಬರೇನೆ. ಮನುಷ್ಯನಾಗಿ ಹುಟ್ಟಿದವರಲ್ಲಿ, ಮನುಷ್ಯರಿಂದ ಹುಟ್ಟಿಲ್ಲ, ಮನುಷ್ಯನಾಗಿ ಅವತರಿಸಿದರು. is incarnated word of God, man, word became flesh. ಹೋಗಲಿ, ಮನುಷ್ಯಾವತಾರ ಮಾಡಿದರು ಯೇಸು ಸ್ವಾಮಿಯ ಮನುಷ್ಯಾವತಾರ ಆಯಿತು. ಸೊ ಮನುಷ್ಯನಾಗಿ ಅವತರಿಸಿದ ಯೇಸು ಕ್ರಿಸ್ತನ ಬಿಟ್ಟರೆ ಮಿಕ್ಕೆಲ್ಲರೂ ಕೂಡ ಪಾಪದಲ್ಲಿ ಬೀಳ್ತೀವಿ. ಅದರಲ್ಲಿ ವಾಕ್ಯ ಹೇಳುತ್ತೆ, ಬೀಳದ ಹಾಗೆ ನಮ್ಮನ್ನು ನಿಲ್ಲಿಸ್ತಾರಂತೆ ದೇವರು. ಯಾರನ್ನ ನಿಲ್ಲಿಸ್ತಾರಂದರೆ ಎಲ್ಲರನ್ನೂ ಅಲ್ಲ, ಯಾರೆಲ್ಲ ಯೇಸುವನ್ನು ಒಳಗಡೆ ಬರಮಾಡ್ಕೊಂಡಿದ್ದೀರೋ, ನಿಮ್ಮ ಹೃದಯದಲ್ಲಿ ನಿಮ್ಮ ಪ್ರಭುವಾಗಿ, ನಿಮ್ಮ ರಕ್ಷಕನಾಗಿ ನಿಜವಾಗಲೂ ವಿಶ್ವಾಸದ ಮುಖಾಂತರ ಯಾರು ಒಳಗಡೆ ಸ್ವೀಕಾರ ಮಾಡಿದ್ದೀರೋ ನೀವು ನಿಲ್ತೀರಿ. ನೀವು ನಿಲ್ಲೋದಲ್ಲ, ನಿಮ್ಮನ್ನು ನಿಲ್ಲಿಸ್ತಾರೆ ಯೇಸು ಸ್ವಾಮಿ. ಕೊನೆಯವರೆಗೂ ನಮ್ಮನ್ನು ನಿಲ್ಲಿಸಲು ಶಕ್ತರಾದ ಒಬ್ಬರು ದೇವರು ನಮ್ಮ ಒಳಗಡೆ ಇರುವಾಗ ನಮಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೆ ಈ ಯೇಸು ಸ್ವಾಮಿ ನಿನ್ನೊಳಗಡೆ ಇಲ್ಲದೆ ಇದ್ದರೆ ನಿನ್ನ ಜೀವನ ಪಾಪಮಯವಾಗ್ತದೆ, ಲೋಕಮಯವಾಗ್ತದೆ. ನೀನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಚರ್ಚಿಗೆ ಬಂದರು, ಉಪವಾಸ ಮಾಡಿದ್ರು, ನೀನು ಯಾರೇ ಆಗಿದ್ರು, ಸಹೋದರ ಸಹೋದರಿ, ಈ ಲೋಕವನ್ನು ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. 1 John 5:4 ಹೇಳುತ್ತೆ. ಯೋವಾನನು ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 4ನೇ ವಾಕ್ಯ. ಯೋವಾನನು ಬರೆದ ಮೊದಲನೇ ಪತ್ರಿಕೆ, ಫಸ್ಟ್ ಲೆಟರ್ ಆಫ್ ಜಾನ್, ಚಾಪ್ಟರ್ 5 verse 4. ದೇವರಿಂದ ಜನಿಸಿದ ಪ್ರತಿಯೊಬ್ಬನು, ವಾಕ್ಯ ಹೇಳುತ್ತೆ, ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಹೇಳಿ ನೋಡೋಣ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಜೋರಾಗಿ ಹೇಳಿ, ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಪಾಪವನ್ನು ಜಯಿಸುತ್ತಾನೆ, ಲೋಕವನ್ನು ಜಯಿಸುತ್ತಾನೆ, ಶರೀರವನ್ನು ಜಯಿಸುತ್ತಾನೆ, ಸೈತಾನನನ್ನು ಜಯಿಸುತ್ತಾನೆ. ಹಾಲೆಲೂಯಾ. ಯಾರು ಲೋಕವನ್ನು ಜಯಿಸ್ತಾರಂತೆ? ಕ್ರಿಶ್ಚಿಯನ್ಸ್ ಎಲ್ಲ ಲೋಕವನ್ನು ಜಯಿಸ್ತಾರೆ ಅಂತ ಎಲ್ಲೂ ಬರೆದಿಲ್ಲ. ಕರಿಸ್ಮ್ಯಾಟಿಕ್ಸ್ ಅಂದರೆ ಯಾರು? ನಮ್ಮ ಥರದವರು, ಅಲ್ಲೆಲ್ಲೂ ಹೇಳೋರು, ಮೈಕ್ ಹಿಡ್ಕೊಂಡು ಪ್ರಸಂಗ ಮಾಡೋರು, ಅಲ್ಲೆಲ್ಲೂ ಹೇಳೋರು, ಪ್ರೇಯರ್ ಗ್ರೂಪಲ್ಲಿರೋರು, ಎಲ್ಲರೂ ಲೋಕವನ್ನು ಜಯಿಸ್ತಾರೆ ಅಂತ ಬೈಬಲಲ್ಲಿ ಬರೆದಿಲ್ಲ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಅಂದರೆ ಎಲ್ಲರನ್ನೂ ಸೃಷ್ಟಿ ಮಾಡಿದ ದೇವರೇ. ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ದೇವರಿಂದ ಸೃಷ್ಟಿಯಾದ ಪ್ರತಿಯೊಬ್ಬನು ಲೋಕವನ್ನು ಜಯಿಸ್ತಾನೆ ಅಂತ ಬರೆದಿಲ್ಲ. ದೇವರಿಂದ ಜನಿಸಿದ ಪ್ರತಿಯೊಬ್ಬರು, ಆ ರೀತಿ ಒಂದು ಜನ್ಮ ಇದೆ, ಆತ್ಮಿಕವಾದ ಜನ್ಮ. ಅದನ್ನೇ ನಾನು ನಿಮಗೆ ಹೇಳಬೇಕಾಗಿರೋದು. ಆತ್ಮಿಕವಾದ ಜನ್ಮ ನಿಮ್ಮಲ್ಲಿ ಯಾರು ಪಡ್ಕೊಂಡಿದ್ದೀರೋ, ನಿಮ್ಮ ಜೀವನದಲ್ಲಿ ಆತ್ಮಿಕವಾದ ಲಕ್ಷ್ಯಗಳು ಬರ್ತದೆ. Those who are born of God can have the spiritual ವಾಟ್ ಲಕ್ಷ್ಯ ಅನ್ನೋದಕ್ಕೆ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ? ಏಮ್. ಓಕೆ, ಸ್ಪಿರಿಚುವಲ್ ಏಮ್. ಒಂದು ಆತ್ಮಿಕವಾದ ಏಮ್ ಇರುತ್ತೆ, ಲಕ್ಷ್ಯ ಇರುತ್ತೆ, ಜೀವನದಲ್ಲಿ ಗುರಿ ಇರುತ್ತೆ. ಆದರೆ ಇವತ್ತು ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ, ಹೊರಗಡೆ ಇರುವವರಿಗೂ, ಹೊರಗಡೆ ಇದ್ದೀರಾ ಯಾರಾದರೂ? ಇದ್ದಾರೆ. ಒಳಗಡೆ ಇರುವವರಿಗೂ, ಆನ್ಲೈನಲ್ಲಿರುವವರಿಗೂ ಒಂದು ಪ್ರಶ್ನೆ, ವಾಟ್ ಈಸ್ ಯುವರ್ ಸ್ಪಿರಿಚುವಲ್ ಏಮ್? ನಿಮ್ಮ ಆತ್ಮಿಕ ಗುರಿ ಏನಾಗಿದೆ? ಸುಮ್ಮನೆ ಏನೋ ಒಂದು ಹೇಳಬೇಡ, ನನಗೆ ಹೇಳೋದು ಬೇಡ. ನಿನಗೆ ಗುರಿ ಇದ್ದರೆ ನೀನು ಭಾಗ್ಯವಂತನು, ಇಲ್ಲಾಂದರೆ ನಿರ್ಭಾಗ್ಯರೇ. ಡೂ ಯು ಹ್ಯಾವ್ ಎ ಸ್ಪಿರಿಚುವಲ್ ಏಮ್? ಒಂದು ಆತ್ಮಿಕ ಗುರಿ ನಿನಗಿದೆಯಾ?
ಲೋಕದಲ್ಲಿ ಗುರಿ ಇದೆಯಾ ನಿಮ್ಗೆಲ್ರಿಗೂ? ಗುರಿ ಇದೆಯಾ ಇಲ್ವಾ? ಎಲ್ರಿಗೂ ಇದೆ ಅಲ್ವಾ? ಮನೆಯಲ್ಲಿದ್ದವನಿಗೇನು ಗುರಿ ಇರ್ಬೋದು? ಒಂದು ಸೈಟ್ ತಗೊಂಡು ಸ್ವಂತ ಒಂದು ಮನೆ ಕಟ್ಟಲೇಬೇಕು ಅನ್ನೋ ಒಂದು ಗುರಿ. ಕೈಯಲ್ಲಿ ಆಗದೆ ಇದ್ದರೂ, ಕಾಸಿಲ್ಲದೆ ಇದ್ದರೂ ಮನಸ್ಸಲ್ಲಿ ಒಂದು ಗುರಿ ಬರುತ್ತೆ, ಕಟ್ಟಲೇಬೇಕು, ಮಾಡಲೇಬೇಕು ಅಂತ. ಹೌದಾ? ಇದ್ದೇ ಇರುತ್ತೆ. ಮದುವೆ ಆಗದಿದ್ದವ್ರಿಗೇನು ಗುರಿ ಇರುತ್ತೆ? ಮದುವೆ ಆಗಲೇಬೇಕು. ಮಕ್ಕಳಾಗದಿದ್ದವ್ರಿಗೇನು ಗುರಿ ಇರ್ಬೋದು? ಕೆಲವ್ರದ್ದಿದೆ ಪ್ರಯತ್ನ, ಪಾಪ ಮಕ್ಕಳಾಗಿಲ್ಲ ಅಂದರೆ ಅವ್ರು ಪ್ರಯತ್ನ ಪಡ್ತಾನೆ ಇರ್ತಾರೆ, ಒಂದು ಮಗು ಆಗಲೇಬೇಕು ಅಂತ. ಕೊನೆಗೆ ಟೆಸ್ಟ್ ಬೇಬಿನಾದರೂ ರೆಡಿ ಮಾಡ್ಕೊಳ್ತಾರೆ. ಸೊ ಪರೀಕ್ಷೆ ಬರೋದೊಬ್ಬ ಸ್ಟೂಡೆಂಟ್ಗೆ ಏನು ಗುರಿ ಇರುತ್ತೆ? ಪಾಸ್ ಆಗಲೇಬೇಕು. ಅದಕ್ಕೋಸ್ಕರ ಎಷ್ಟೋ ಕ್ಯಾಂಡ್ಲು, ಎಷ್ಟೋ ಹರಕೆ, ಎಷ್ಟೋ ಪ್ರಾರ್ಥನೆ, ಎಷ್ಟೋ ಉಪವಾಸ ಎಲ್ಲ ಮಾಡಿ ಅವರು ಕೂಡ ಪ್ರಯತ್ನ ಪಡ್ತಾರೆ, ಪಾಸ್ ಆಗಲೇಬೇಕು. ಜಾಬ್ ಇಲ್ದಿದ್ದವನಿಗೇನು ಗುರಿ ಇರುತ್ತೆ? ಜಾಬ್ ಸಿಗಲೇಬೇಕು. ಕೆಲವ್ರು ಹೇಳ್ತಾರಲ್ವ, ಈ ತಿಂಗಳಲ್ಲಿ ನಮಗೆ ಜಾಬ್ ಸಿಗಲೇಬೇಕು, ಇಲ್ಲ ಅಂದರೆ ನಾವು ಸೂಸೈಡ್ ಮಾಡ್ಕೊಂಡು ಸಾಯಲೇಬೇಕಾಗುತ್ತೆ. ಅಂದರೆ ಅವ್ರ ಗುರಿ ಏನು? ಜಾಬ್ ಸಿಗಲೇಬೇಕು. ಈ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ, ಶರೀರ ಇರುವ ಪ್ರತಿಯೊಬ್ಬ ಮನುಷ್ಯನಿಗೂ ಶಾರೀರಿಕವಾದ, ಪ್ರಾಪಂಚಿಕವಾದ, ಮಾನುಷಿಕವಾದ, ಅಳಿದು ಹೋಗುವ ಗುರಿಗಳು ಇದ್ದೇ ಇರುತ್ತೆ. ಇದೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇದು ಯಾವುದು ಪಾಪ ಅಂತಲೂ ನಾನು ಹೇಳ್ತಾ ಇಲ್ಲ. ಆದರೆ ಇದೆಲ್ಲ ಬೇಕೇ ಬೇಕಾ ಕೇಳಿದರೆ ಏನೂ ಬೇಕಾಗಿಲ್ಲ. ನಿಮ್ಮಿಷ್ಟ, ನಿಮಗೆ ಸ್ವಾತಂತ್ರ್ಯ ಇದೆ, ನೀವು ಯಾವ ಗುರಿನಾದರೂ ಇಟ್ಕೊಳ್ಳಿ. ಆದರೆ ನಾನು ಕೇಳ್ತಾ ಇರೋದಿಷ್ಟೇ, ನೀವು ಕ್ರೈಸ್ತ ವಿಶ್ವಾಸಿಗಳು ಅಂತ ಹೇಳ್ಕೊಳ್ಳೋದಾದರೆ ನಿಮಗೊಂದು ಪ್ರಶ್ನೆ ಕೇಳಬೇಕು. ಅದೇ ನಾನು ಕೇಳ್ತಾ ಇರೋ ಪ್ರಶ್ನೆ, ವಾಟ್ ಈಸ್ ದ ಏಮ್ ಆಫ್ ಯುವರ್ ಲೈಫ್ ಆರ್ ದ ಪರ್ಪಸ್ ಆಫ್ ಯುವರ್ ಲೈಫ್? ವಾಟ್ ಈಸ್ ದ ಟ್ರೂ ಪರ್ಪಸ್ ಆಫ್ ಯುವರ್ ಲೈಫ್ ಆ್ಯಸ್ ಎ ಕ್ರಿಶ್ಚಿಯನ್? ಒಬ್ಬ ಕ್ರೈಸ್ತನಾಗಿ, ಕ್ರೈಸ್ತ ವಿಶ್ವಾಸಿಯಾಗಿ, ಹೊರಗಡೆ ಇರುವವರೇ ಒಳಗಡೆ ಇರುವವರೇ ಇಬ್ಬರು ಕೇಳಿಸ್ಕೊಳ್ಳಿ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನಿನ್ನ ಜೀವನದ ಗುರಿ ಏನು? ಗುರಿ ಇದೆಯಾ? ಏನಾದರೂ ಗುರಿ ಇಟ್ಟಿದೆಯಾ? ನೀನೊಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿ ಆದರೆ ಮಾತ್ರನೇ ಈ ಗುರಿ ಬರೋದು. ಅದೇ ನಾನು ಹೇಳ್ತಾ ಇರೋದು. ನಿನ್ನ ಒಳಗಡೆ ಈ ಗುರಿಯನ್ನು ಕೊಡೋರು ಯಾರು? ಹೂ ವಿಲ್ ಗಿವ್ ದ ಪರ್ಪಸ್ ಟು ಯುವರ್ ಲೈಫ್? Who will give the aim to your life? Spiritual purpose, spiritual aim. That is the work of the Holy Spirit in you. Christ in you. ನಿನ್ನ ಒಳಗಡೆ ಕ್ರಿಸ್ತ ಯೇಸುವಿನ ಆತ್ಮ ಇದ್ದರೆ ನಿನಗೆ ಒಂದು ಆತ್ಮಿಕ ಗುರಿ ಇರ್ತದೆ. ನಿನ್ನ ಜೀವನಕ್ಕೆ ಒಂದು ಆತ್ಮಿಕವಾದ ಗುರಿ ಇರ್ತದೆ. ಪವಿತ್ರಾತ್ಮ ಇಲ್ಲದೆ ಇದ್ದರೆ ಬರೀ ಲೋಕದ ಗುರಿಗಳೇ. ಲೌಕಿಕವಾದ ಗುರಿ ಎಲ್ಲರಲ್ಲೂ ಇರುತ್ತೆ. ಅದಕ್ಕೇನು ಪವಿತ್ರಾತ್ಮನೇ ಬೇಕು ಅಂತ ಇಲ್ಲ. ಈಗ ಪ್ರಾರ್ಥನೆ ಮಾಡಿದ ತಕ್ಷಣ ಪವಿತ್ರಾತ್ಮ ಇದ್ದಾರೆ ಅಂತ ಅಲ್ಲ, ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ. ಅವರವರ ಆಸೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಪ್ರಾರ್ಥಿಸುವವರಿದ್ದಾರೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಗುರಿ ಇಲ್ಲದೆ ನೀವು ಬದುಕಬೇಡಿ. ಯಾವ ಗುರಿ ಇಲ್ಲದೆ? ಈ ಒಂದು ಆತ್ಮಿಕವಾದ ಗುರಿ ಇಲ್ಲದೆ ಬದುಕಬೇಡಿ. ಭೌತಿಕ ಗುರಿ ನಾನು ಹೇಳಿದೆ, ಆತ್ಮಿಕ ಗುರಿ ಒಬ್ಬ ವಿಶ್ವಾಸಿಯ ಒಳಗಡೆ ಏನಾಗಿರ್ತದೆ ಅಂದರೆ, ವಾಟ್ ಈಸ್ ದ ಡಿಸೈರ್ ಆರ್ ದ ಏಮ್ ಆಫ್ ಎ ಟ್ರೂ ಬಿಲೀವರ್ ಆರ್ ಟ್ರೂ ಚೈಲ್ಡ್ ಆಫ್ ಗಾಡ್. ನಿಜವಾಗಲೂ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ಹೊಸ ಒಂದು ಜನ್ಮವನ್ನು ಒಳಗಡೆ ಪಡ್ಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಒಳಗಡೆ ಬರುವ ಆಸೆ ಏನು ಅಂದರೆ, ಮೊದಲನೇ ಆಸೆ, ಸುಮಾರು ಆಸೆ ಇದೆ, ಮೊದಲನೇದೇ ಅಂತ ನೀವು ಬರ್ಕೊಳ್ಳೋದು ಬೇಡ, ಆದರೆ ಆಸೆ ಇದು ಬಂದೇ ಬರುತ್ತೆ. ಏನು ಗೊತ್ತಾ? ರೋಮನರಿಗೆ ಬರೆದ ಪತ್ರಿಕೆ 8:29 ವಾಕ್ಯ ಹೇಳೋ ಪ್ರಕಾರ, ನಾನು ಯೇಸುವಿನ ಹಾಗೆ ಆಗಬೇಕು. ಯಾರ ಹಾಗೆ ಆಗಬೇಕು? ಅವನ ಹಾಗೆ ಆಗಬೇಕು ಅಲ್ಲ, ಅವಳ ಹಾಗೆ ಆಗಬೇಕು ಅಲ್ಲ, ಅವ್ರ ಹಾಗೆ ಮನೆ ಕಟ್ಟಬೇಕು ಅಲ್ಲ, ಇವ್ರ ಹಾಗೆ ಬಿಲ್ಡಿಂಗ್ ಕಟ್ಟಬೇಕು ಅಲ್ಲ, ನಾನು ಯೇಸುವಿನಂತೆ ಆಗಬೇಕು. ಯಾರಂತೆ ಆಗಬೇಕು? ಈ ಗುರಿ ನಮ್ಮ ಒಳಗಡೆ ಕೊಟ್ಟವರು ಪವಿತ್ರಾತ್ಮ. ಪವಿತ್ರಾತ್ಮ ಬಂದ ಮೇಲೆ ಒಬ್ಬ ಮನುಷ್ಯನ ಒಳಗಡೆ ಈ ಆಸೆ ಬರುತ್ತೆ. ಐ ವಾಂಟ್ ಟು ಬಿಕಮ್ ಲೈಕ್ ಜೀಸಸ್. ಐ ವಾಂಟ್ ಟು ಬಿಕಮ್ ಲೈಕ್ ಜೀಸಸ್. ನಿಮ್ಮಲ್ಲಿ ಎಷ್ಟು ಜನ ಮಹಿಳೆಯರು, ಸ್ತ್ರೀಯರು, ಸಹೋದರಿಯರು ಮಾತೆ ಮರಿಯಳನ್ನು ಪ್ರೀತಿಸ್ತೀರಿ ಅಥವಾ ಗೌರವಿಸ್ತೀರಿ? ಮಾತೆ ಮರಿಯಳು ಅಂದರೆ ಎಷ್ಟು ಜನಕ್ಕೆ ಇಷ್ಟ? ಮದರ್ ಮೇರಿ ಅಂದರೆ ಎಷ್ಟು ಜನಕ್ಕೆ ಇಷ್ಟ? ಇಷ್ಟ ಇದೆ ಎಲ್ರಿಗೂ. ನನಗೂ ಇದೆ, ನಿಮಗೂ ಇದೆ, ಒಳ್ಳೆಯದೇ, ತುಂಬ ಸಂತೋಷ. ಆದರೆ ಎಷ್ಟು ಜನಕ್ಕೆ ಆಸೆ ಇದೆ ನಾನು ಮದರ್ ಮೇರಿ ಥರ ಆಗಬೇಕು ಅಂತ? ನಿಮ್ಮೊಳಗಡೆ ಈ ಆಸೆ ಬರಬೇಕಾದ್ರೆ ಮದರ್ ಮೇರಿ ಒಳಗಡೆ ಇದ್ದ ಪರಿಶುದ್ಧಾತ್ಮ ನಿನ್ನೊಳಗಡೆ ಇರಬೇಕು. ಮಾತೆ ಮರಿಯಳ ಒಳಗಡೆ ಇದ್ದಂಥ ಪವಿತ್ರಾತ್ಮ ನಿನ್ನ ಒಳಗಡೆ ಇದ್ದರೆ ನಿನ್ನ ಒಳಗಡೆ ಆಸೆ ಬರುತ್ತೆ. ಏನಂತ? ನನ್ನ ಅಮ್ಮ ಹೇಗೆ ಬದುಕಿದ್ಲೋ ಹಾಗೆ ನಾನು ಬದುಕಬೇಕು, ನನ್ನ ಅಮ್ಮನ ಥರ ನಾನು ಆಗಬೇಕು ಅಂತ.
ಮಾತೆ ಮರಿಯಳಾಗೆ ನಾನೂ ಆಗಬೇಕು ಅಂತ. ಮಾತೆ ಮರಿಯಳು ಏನಾದರೂ? ಮಾತೆ ಮರಿಯಳ ಆಸೆ ಏನು? ಅವ್ರಿಗಿದ್ದಿದ್ದು ಒಂದೇ ಒಂದು ಆಸೆ, ಎರಡು ಆಸೆ ಇರಲಿಲ್ಲ, ಒಂದೇ ಒಂದು ಆಸೆ. ಏನು ಗೊತ್ತಾ? ಬದುಕಿದ್ದರು ಕ್ರಿಸ್ತನಿಗಾಗಿ, ಸತ್ತರು ಕ್ರಿಸ್ತನಿಗಾಗಿ. ಅಲೈವ್ ಆರ್ ಡೆಡ್, ಐ ಬಿಲಾಂಗ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇಷ್ಟೇ ಆಸೆ ಇದ್ದಿತ್ತು. ಬದುಕಿದ್ರು ಯೇಸುಗಾಗಿ ಬದುಕಬೇಕು, ಸತ್ರು ಯೇಸುಗಾಗಿ ಸಾಯಬೇಕು, ಅಷ್ಟೇ ಆಸೆ ಇದ್ದಿತ್ತು. ಅಂದರೆ ಇವತ್ತು ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮ ಆಸೆ, ಮಾತೆ ಮರಿಯಳ ಬಗ್ಗೆ ತುಂಬ ಗೌರವ ಇರತಕ್ಕಂಥವ್ರ ಆಸೆ ಏನಾಗಿದೆ? ಭಯಂಕರ ಭಕ್ತಿ ಅಲ್ಲ ಮಾತೆ ಮರಿಯಳು ಅಂದರೆ ನಿಮಗೆ? ಬರೀ ಮಣಿ ಉರುಳಿಸಿ ತೋರಿಸಿದ್ರೆ ಪ್ರಯೋಜನ ಇಲ್ಲ, ಸೀರೆ ಉಡಿಸಿ ತೋರಿಸಿ ಪ್ರಯೋಜನ ಇಲ್ಲ, ನೊವೇನ ಮಾಡಿ ತೋರಿಸಿ ಪ್ರಯೋಜನ ಇಲ್ಲ. ಜೀವಿಸಿ ತೋರಿಸ್ಬೇಕು. ಜೀವಿಸಿ ತೋರಿಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಜಪಸರ ಇದ್ರೆ ಆಗೋದಿಲ್ಲ, ಕೈಯಲ್ಲಿ ಸೀರೆ ಇದ್ರೆ ಆಗೋದಿಲ್ಲ, ಕ್ಯಾಂಡಲ್ ಇದ್ರೆ ಆಗೋದಿಲ್ಲ, ಹೂವಿದ್ರೆ ಆಗೋದಿಲ್ಲ, ಕಾಣಿಕೆ ಹಾಕಲಿಕ್ಕೆ ಕಾಸಿದ್ರೆ ಆಗೋದಿಲ್ಲ. ನಿನ್ನ ಹೃದಯದೊಳಗಡೆ ಪರಿಶುದ್ಧಾತ್ಮ ಇರಬೇಕು, ಹೋಲಿ ಸ್ಪಿರಿಟ್ ಇರಬೇಕು. ಪರಿಶುದ್ಧಾತ್ಮರಿದ್ದರೆ ಮಾತ್ರನೇ ಸಹೋದರ ಸಹೋದರಿ ನೀನು ಮಾತೆ ಮರಿಯಳ ಹಾಗೆ ಯೇಸುಕ್ರಿಸ್ತನ ಮಹಿಮೆಗಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೇ ಇದ್ದರೆ ಮರಿಯಳ ಹೆಸರು ಹೇಳ್ಕೊಂಡು ಅವಮಾನ ಮಾಡ್ಕೊಂಡು ಬದುಕಬೇಕಾಗ್ತದೆ. ಅಂಥ ಜೀವನ ಇವತ್ತೆಷ್ಟು ಕ್ರೈಸ್ತರು ಬದುಕ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರೂ ಆ ಥರ ಆಗಬಾರ್ದು, ಆ ಥರ ಆಗಬಾರ್ದು. ಯೇಸುಕ್ರಿಸ್ತರ ಹೆಸರು ಹೇಳ್ಕೊಂಡು ಯೇಸುವಿಗೆ ಅವಮಾನ ಆಗುವ ಹಾಗೆ ಇವತ್ತೆಷ್ಟೋ ಜನ ಕ್ರೈಸ್ತರು ಬದುಕ್ತಾ ಇದ್ದಾರೆ. ಅದಾಗಬಾರ್ದು. ದೇವರಿಗೆ ಮಹಿಮೆ ತರುವಂತಹ ಆಸೆ ಬಯಕೆಗಳು ಬರಬೇಕು. ನಾನು ಹೇಳಿದ್ನಲ್ವಾ, ಸಹೋದರ ಫ್ರಾನ್ಸಿಸ್ ಮತ್ತು ಆಶಾ ಹೃದಯದಲ್ಲಿ ಈ ಆಸೆ ಇದೆ. ಅವ್ರು ನೋಡಿ, ಡೆಲ್ಲಿಯಲ್ಲಿ ಇರೋದು ಗಂಡ ಹೆಂಡ್ತಿ, ಮಕ್ಕಳು ಅಲ್ಲೇ ಇದ್ದಾರೆ, ಒಬ್ಬ ಮಗ ಇಲ್ಲೇ ಇದ್ದಾನೆ. ಅವ್ರು ಇಲ್ಲಿಗೆ ಆಸೆ ಪಟ್ಟು ಈ ಡೇಟ್ ಫಿಕ್ಸ್ ಮಾಡಿ ಬಂದಿದ್ದು ಯಾಕೆ ಗೊತ್ತಾ? ಸಾಧಾರಣ ಅವರವರು ಏನೇನು ಉದ್ದೇಶ ಇಟ್ಕೊಂಡು ಬರ್ತಾರೆ. ಇನ್ನು ಟೈಮ್ ಇದ್ದರೆ ಒಂದು ಪ್ರಾರ್ಥನೆ, ಒಂದು ಧ್ಯಾನ ಅಂತ ಬಂದರು, ಅದು ಕಷ್ಟನೇ. ಆದರೆ ಅವ್ರು ಬಂದಿದ್ದು ಈ ಡೇಟ್ನ ಫಿಕ್ಸ್ ಮಾಡಿದ್ದು ಯಾಕೆ ಅಂದರೆ ಬರಲಿಕ್ಕೆ ಮತ್ತು ಈ ಓಪನಿಂಗಿಗೆ. ಡೆಂಕಣಿ ಕೋಟೆ 2 ದಿನ ಧ್ಯಾನ ಸಿಗುತ್ತೆ, ಅದಾದಮೇಲೆ ಇಲ್ಲೊಂದು ಪ್ರಾರ್ಥನೆ, ಅದಾದಮೇಲೆ ಫಸ್ಟ್ ಸಂಡೇ ರಿಟ್ರೀಟ್ ಸಿಗುತ್ತೆ. ಈ ರೀತಿ 2-3 ಪ್ರಾರ್ಥನೆ ಒಟ್ಟಿಗೆ ಸಿಗುತ್ತೆ ಅಂತ ಈ ಡೇಟ್ನ ಪ್ಲ್ಯಾನ್ ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರು ಕೇಳಿಕೊಂಡು ಡಿಸೈಡ್ ಮಾಡಿ ಬಂದು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಆಸೆ ಯಾರು ಕೊಟ್ಟರು ಅವರಿಗೆ? ನಾನೇನು ಹೇಳ್ಕೊಟ್ಟಿಲ್ಲ, ಆಯಿತಾ? ಅವ್ರು ಈ ಕಡೆ ಹೇಳಿದ್ದು, ನಾನು ಹೇಳ್ತಾ ಇರೋದು. ಯಾರು ಕೊಟ್ಟರು ಅವರಿಗೆ ಆಸೆ? ಅವರ ಒಳಗಡೆ ಇದ್ದಂಥ ಪರಿಶುದ್ಧಾತ್ಮರು ಈ ಆಸೆ ಕೊಟ್ಟು. ನಾನೇನು ಅವ್ರನ್ನ ಹೊಗಳ್ತಾ ಇಲ್ಲ, ಅವ್ರನ್ನ ಹೊಗಳೋದ್ರಿಂದ ನನಗೇನು ಲಾಭನಿಲ್ಲ, ಹೊಗಳದೇ ಇರೋದರಿಂದ ನಷ್ಟ ಏನೂ ಇಲ್ಲ. ಸೊ ಆದರೆ ಖಂಡಿತವಾಗಲೂ ಹೊಗಳ್ತಾ ಇರೋದು ದೇವರ ಕಾರ್ಯವನ್ನು, ಅವರ ಮುಖಾಂತರ ಯಾವ ರೀತಿ ದೇವರ ಆತ್ಮರು ಕಾರ್ಯ ಮಾಡ್ತಾ ಇದ್ದಾರೆ ಅಂತ. ಅದೇ ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ಬಂದಾಗ ಯು ವಿಲ್ ಗಿವ್ ಇಂಪಾರ್ಟೆನ್ಸ್ ಟು ಗಾಡ್ ಆ್ಯಂಡ್ ಗಾಡ್ಸ್ ವರ್ಕ್. ನಮ್ಮಲ್ಲಿ ಕೆಲವರು ಇದ್ದೀರಿ, ನಿಮ್ಮ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ, ದೇವ್ರ ಕೆಲಸನ ಸೈಡಿಗೆ ಇಡ್ತೀರಿ. ಕಾರಣ ನಿಮ್ಮ ತಪ್ಪಲ್ಲ, ನಿಮ್ಮೊಳಗಡೆ ಪವಿತ್ರಾತ್ಮ ಇಲ್ಲದೆ ಇರೋದೇ ತಪ್ಪು. ನಿಮ್ಮೊಳಗಡೆ ನಿಮ್ಮ ಆತ್ಮ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ನನಗೋಸ್ಕರ ಏನು ತ್ಯಾಗ ಮಾಡಿದ್ದಾನೆ ಎಂಬ ಆ ಒಂದು ಸತ್ಯದ ಅರಿವು, ಅಥವಾ ದೇವರು ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಏನೊಂದು ಬೆಲೆ ಕೊಟ್ಟಿದ್ದಾರೆ ಎಂಬ ನಿಜವಾದ ಅರಿವು ನನ್ನ ಒಳಗಡೆ ಆದರೆ, ಆ ಯೇಸು ಕ್ರಿಸ್ತನಿಗೋಸ್ಕರ ನಾನು ಏನು ಬೇಕಾದರೂ ಮಾಡಲಿಕ್ಕೆ ತಯಾರಾಗ್ತೀನಿ. ಏನು ಬೇಕಾದರೂ ತ್ಯಾಗ ಮಾಡಲಿಕ್ಕೂ, ಏನು ಬೇಕಾದರೂ ಒಳ್ಳೇದು ಮಾಡಲಿಕ್ಕೂ ತಯಾರಾಗ್ತೀನಿ, ಪ್ರತಿಯೊಬ್ಬರು ಕೂಡ. ಆದರೆ ದೇವರು ನನಗೋಸ್ಕರ ಏನು ತ್ಯಾಗ ಮಾಡಿದ್ದಾರೆ, ನನ್ನನ್ನು ರಕ್ಷಿಸಲಿಕ್ಕೆ, ಬಿಡುಗಡೆ ಮಾಡಲಿಕ್ಕೆ ಏನು ಪ್ರೈಸ್ ಕೊಟ್ಟಿದ್ದಾರೆ, ಏನು ಬೆಲೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ಅರ್ಥ ಆಗದೇ ಇದ್ದರೆ ನಾವು ಯಾವತ್ತೂ ಆ ಯೇಸು ಕ್ರಿಸ್ತನಿಗೋಸ್ಕರ ಬದುಕಲಿಕ್ಕೆ ಆಗೋದಿಲ್ಲ. ಅವರನ್ನ ಮಹಿಮೆ ಪಡಿಸುವ ಒಂದು ಜೀವನ ಜೀವಿಸ್ಲಿಕ್ಕೆ ಆಗೋದಿಲ್ಲ. ಡಂಬಾಚಾರದ ಕ್ರೈಸ್ತರಾಗಿ ಬದುಕ್ತೀವಿ, ಸಾಂಪ್ರದಾಯಿಕ ಕ್ರೈಸ್ತರಾಗಿ ಬದುಕ್ತೀವಿ, ಬಾಹ್ಯ ಆಚರಣೆಗಳನ್ನ ಮಾಡುವ ಕ್ರೈಸ್ತರಾಗಿ ಬದುಕ್ತೀವಿ. ಯಾವತ್ತೂ ನಮ್ಮ ಜೀವನ ಸಾಕ್ಷಿ ಆಗೋದಿಲ್ಲ, ಪವಿತ್ರಾತ್ಮ ಇಲ್ಲದೆ ಸಾಕ್ಷಿ ಆಗೋದಿಲ್ಲ. ಯೇಸು ಸ್ವಾಮಿ ಹೇಳಿದ ಮಾತದು, ನಾನು ಹೇಳಿದ್ದಲ್ಲ. ಪ್ರೇಷಿತರ ಕಾರ್ಯಕಲಾಪ 1:8 ಯೇಸು ಏನು ಹೇಳ್ತಾರೆ? ಆಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್ ಚಾಪ್ಟರ್ 1 ವರ್ಸ್ 8. ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 1 ವಾಕ್ಯ 8. ಅಲ್ಲೇನು ಹೇಳ್ತಾರೆ? ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ, ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ನೀವು ಶಕ್ತಿಯುತರಾಗುವಿರಿ. ಆಗ ನೀವು ಜೆರುಸಲೇಮಿನಲ್ಲೂ ಜುದೇಯದಲ್ಲೂ ಸಮಾರ್ಯದಲ್ಲೂ ಜಗತ್ತಿನ ಕಟ್ಟ ಕಡೆಯವರೆಗೂ ನನಗೆ ಯಾರಿಗೆ ಸಾಕ್ಷಿಗಳಾಗ್ತೀವಿ? ಯಾವಾಗ ಸಾಕ್ಷಿಗಳಾಗ್ತೀವಿ?
ಪವಿತ್ರಾತ್ಮ ನಮ್ಮ ಮೇಲೆ ಬಂದಾಗ ನಾವು ಶಕ್ತಿಯುತರಾಗ್ತೀವಿ, ಅಲ್ಲಿವರೆಗೂ ನಾವು ಪವರ್ಲೆಸ್ಸೇ, ನಾವು ವೀಕೆ. ಯಾವಾಗ ಪವಿತ್ರಾತ್ಮ ನಿನ್ನ ಮೇಲೆ ಬರ್ತಾರೋ, ಪವಿತ್ರಾತ್ಮ ಬರಬೇಕಾದ್ರೆ ನಿದ್ದೆ ಮಾಡ್ಕೊಂಡು ಕುತ್ಕೊಂಡ್ರೆ ಬರೋದಿಲ್ಲ, ಚರ್ಚಿಗೆ ಹೋಗಿ ಹುಂಡಿಗೆ ಕಾಸು ಹಾಕಿದರೆ ಬರೋದಿಲ್ಲ, ಎಲ್ಲೋ ಹೋಗಿ ತಲೆ ಬೋಳಿಸ್ಕೊಂಡು ಕುರಿ ಹೊಡ್ಕೊಂಡು ಚೆನ್ನಾಗಿ ಮಜಾ ಮಾಡ್ಕೊಂಡು ಬಂದರೆ ಸಿಗೋದಿಲ್ಲ. ಪವಿತ್ರಾತ್ಮ ನಿನ್ನ ಮೇಲೆ ಬರಬೇಕಾದ್ರೆ ಈ ಪರಿಶುದ್ಧಾತ್ಮನಿಗಾಗಿ ನಿನ್ನ ಮನಸ್ಸಿನಲ್ಲಿ ದಾಹಗೊಳ್ಬೇಕು, ನೀನು ಆಸೆ ಪಡಬೇಕು. ಯಾವ ರೀತಿ ನನ್ನ ಮಗ ಪಾಸ್ ಆಗಬೇಕು, ನನ್ನ ಮಗಳು ಪಾಸ್ ಆಗಬೇಕು, ಜಾಬ್ ಸಿಗಬೇಕು, ಮನೆ ಕಟ್ಟಿ ಆಗಬೇಕು, ಸಾಲ ತೀರಬೇಕು, ಕಾಯಿಲೆ ವಾಸಿ ಆಗಬೇಕು ಅಂತ ಆಸೆ ಪಟ್ಟು ಪ್ರಾರ್ಥನೆ ಮಾಡ್ತೀಯೋ, ಅದಕ್ಕಿಂತಲೂ ಹೆಚ್ಚಾಗಿ ದೇವರೇ ನಿನಗಾಗಿ ಬದುಕಲಿಕ್ಕೆ, ನಿನಗೆ ಸಾಕ್ಷಿಯಾಗಿ ಬದುಕಲಿಕ್ಕೆ ಬೇಕಾದ ಶಕ್ತಿ ನನಗೆ ಬೇಕಪ್ಪ, ನಿನ್ನ ಮಹಿಮೆಗಾಗಿ ಬದುಕಲಿಕ್ಕೆ ಬೇಕಾದ ಪವರ್ ಬೇಕಪ್ಪ, ನನಗೀಗ ಶಕ್ತಿ ಇಲ್ಲ, ಭಯ ಇದೆ, ದೇವರೇ ಶಕ್ತಿ ಕೊಡಿ ಎಂದು ಪವಿತ್ರಾತ್ಮನ ಶಕ್ತಿಗಾಗಿ ಆಸೆ ಪಟ್ಟು ಕೇಳ್ತೀಯೋ, ಪ್ರಾರ್ಥಿಸ್ತೀಯೋ, ಬೈಬಲ್ ಹೇಳುತ್ತೆ ಕೇಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು. ಏನು ಕೊಡಲಾಗುವುದು? ಊಟ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದು, ಬಟ್ಟೆ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದು, ಕೇಳಿರಿ ಕೊಡಲಾಗುವುದು ಅಂತ ಹೇಳಿದ್ದು ಈ ಲೋಕದ ಯಾವುದೂ ಅಲ್ಲ, ಪವಿತ್ರ ಆತ್ಮನಿಗಾಗಿ. ಯೇಸು ಹೇಳ್ತಾರೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬಲ್ಲಿರಾದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ತಮ್ಮನ್ನು ಕೇಳಿಕೊಳ್ಳುವವರಿಗೆ, ಆಸೆಯಿಂದ ಕೇಳುವವರಿಗೆ, ಹುಡುಕುವವರಿಗೆ ಪವಿತ್ರಾತ್ಮ ಅವರನ್ನೇ ಕರುಣಿಸಬಲ್ಲರು. ಯಾಕೆ ನಮಗೆ ಆ ಪವಿತ್ರಾತ್ಮನ ಶಕ್ತಿ ಸಿಗ್ತಾ ಇಲ್ಲ ಅಂದರೆ, ನಾವು ಅದಕ್ಕಾಗಿ ಆಸೆ ಪಟ್ಟು ಪ್ರಾರ್ಥಿಸ್ತಾ ಇಲ್ಲ, ಅದಕ್ಕೋಸ್ಕರ ದಾಹಗೊಳ್ತಾ ಇಲ್ಲ. ಆ ಪವಿತ್ರಾತ್ಮನ ಶಕ್ತಿ ಬೇಕು ಅಂತ ಹೇಳ್ಬಿಟ್ಟು ಯಾವತ್ತಾದರೂ ಒಂದು ಹೊತ್ತು ಉಪವಾಸ ಇದು ಕೇಳಿದ್ದೀರಾ? ಒಂದು ಹೊತ್ತು ನೀವು ಉಪವಾಸ ಮಾಡಿ ಅಂತಲ್ಲ ನಾನು ಹೇಳ್ತಾ ಇರೋದು. ಹಾಗೆ ಸಾಂಪ್ರದಾಯಿಕವಾಗಿ ಉಪವಾಸ 40 ದಿನ ಮಾಡಿನೂ ಏನು ಪ್ರಯೋಜನ ಇಲ್ಲ ಬಿಡಿ. ನಾನು ಕೇಳ್ತಾ ಇರೋದು, ಈಗ ಒಂದು ಮದುವೆ ಆಗಬೇಕು, ಮಕ್ಕಳಾಗಬೇಕು, ಕೆಲಸ ಸಿಗಬೇಕು, ಅದು ಪ್ರಮೋಷನ್ ಸಿಗಬೇಕು, ಸಾಲ ತೀರಬೇಕು, ಕಾಯಿಲೆ ವಾಸಿ ಆಗಬೇಕು ಅಂತ ಉಪವಾಸ ಇದ್ದು ಕೆಲವರು ಪ್ರಾರ್ಥನೆ ಮಾಡೋರು ಇದ್ದೀರಿ. ಅನ್ಯ ಧರ್ಮೀಯರು ಮಾಡ್ತಾರೆ, ಕ್ರೈಸ್ತರು ಮಾಡ್ತಾರೆ, ವ್ಯತ್ಯಾಸ ಏನೂ ಇಲ್ಲ. ಆದರೆ ನಿಮ್ಮಲ್ಲಿ ಎಷ್ಟು ಜನ ಅನ್ಯರು ಮಾಡದೇ ಇರತಕ್ಕಂಥ ಪ್ರಾರ್ಥನೆ, ಪರಿಶುದ್ಧಾತ್ಮರು ಬೇಕು ನನಗೆ, ನಾನು ಯೇಸುವಿಗಾಗಿ ಬದುಕಬೇಕು, ಯೇಸು ಕ್ರಿಸ್ತನ ಮಹಿಮೆಗಾಗಿ ಬದುಕಬೇಕು, ಏಕೆಂದರೆ ಆ ಯೇಸು ನನಗೋಸ್ಕರ ಸ್ವರ್ಗವನ್ನು ಬಿಟ್ಟು ಈ ಭೂಮಿಗೆ ಮನುಷ್ಯನಾಗಿ ಬಂದು ನನ್ನೆಲ್ಲ ಪಾಪ ಶಾಪಗಳನ್ನು ತಮ್ಮ ಮೇಲೆ ಹೊತ್ಕೊಂಡು ನನ್ನನ್ನು ಪಾಪ ಶಾಪಗಳಿಂದ ಬಿಡುಗಡೆ ಮಾಡಿ ನನಗೆ ನಿತ್ಯ ಜೀವ ಕೊಟ್ಟಿದ್ದಾರೆ. ನನ್ನ ಒಳಗಡೆ ಇದ್ದ ಮರಣವನ್ನು ಅವರು ನಾಶಪಡಿಸಿ ನನ್ನ ಒಳಗಡೆ ನಿತ್ಯವಾದ ಜೀವವನ್ನು ತಂದು ಕೊಟ್ಟಿದ್ದಾರೆ ಯೇಸು ಸ್ವಾಮಿ. ಆ ಯೇಸುವನ್ನು ಮಹಿಮೆ ಪಡಿಸ್ತಾ ನಾನು ಬದುಕಬೇಕು ಎಂಬ ಆಸೆ ನಮ್ಮೊಳಗಡೆ ಬಂದರೆ, ಆಸೆ ಇದ್ದರೆ ನೀವು ಕೇಳ್ತೀರಿ, ದೇವರೇ ಪವಿತ್ರಾತ್ಮರನ್ನ ಕೊಡಿ ಸ್ವಾಮಿ, ಪರಿಶುದ್ಧಾತ್ಮರನ್ನ ನನ್ನನ್ನು ತುಂಬಿಸಿರಪ್ಪ. ಆ ರೀತಿ ಆಸೆ ಪಟ್ಟು ಕೇಳದೆ ಇದ್ದವರು ಇವತ್ತಿಂದ ಪ್ರಾರ್ಥಿಸಿ. ಖಂಡಿತವಾಗಲೂ ದೇವರು ಸುಳ್ಳು ಹೇಳಲ್ಲ. ಸುಳ್ಳು ಹೇಳ್ತಾರೆ ಯೇಸು ಸ್ವಾಮಿ? ಕೇಳುವ ಕೆಲವರಿಗೆ ಕೊಡ್ತೀನಿ ಅಂತ ಹೇಳಿದಾರ? ಕೇಳುವ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಅಂತ ಹೇಳಿದಾರ? ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ಇದೆ ಅಲ್ವಾ? 7:1 ಅಧ್ಯಾಯದಲ್ಲಿ 7:7 ಏನಂತ ಇದೆ? ಕೇಳಿರಿ ಕೊಡಲಾಗುವುದು, ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು, ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು. ಕೇಳಿಕೊಳ್ಳುವ ಕೆಲವರಿಗೆ ಮಾತ್ರ ಕೊಡಲಾಗುವುದು ಅಂತ ಇದೆಯಾ? ಹಾಗಾದ್ರೆ ಯಾವುದಕ್ಕಾಗಿ ಕೇಳಿಕೊಳ್ಳಬೇಕು ನಾವಿವತ್ತು? ಬೇರೆ ಯಾವುದಕ್ಕಾಗಿನೂ ಅಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಇವತ್ತು ನಾವು ಕೇಳ್ಕೊಳ್ಬೇಕಾಗಿರೋದು, ಯೇಸು ಸ್ವಾಮಿ ಹೇಳಿರೋದು ಯಾವುದಕ್ಕಾಗಿ ಕೇಳಬೇಕು ಅಂತ? ಪವಿತ್ರಾತ್ಮರಿಗಾಗಿ, ಬೇರೆ ಯಾವುದಕ್ಕಾಗಿನೂ ಅಲ್ಲ. ಆದರೆ ಜನ ಇವತ್ತು ಗೊತ್ತಿಲ್ಲದೆ, ಸತ್ಯದ ಅರಿವಿಲ್ಲದೆ, ಯಾವುದಕ್ಕಾಗಿ ಕೇಳಬೇಕು ಅಂತ ಗೊತ್ತಿಲ್ಲದೆ ಯಾವ್ಯಾವುದಕ್ಕೋ ಕೇಳ್ತಾ ಇದ್ದಾರೆ. ಅನ್ಯರು ಕೇಳ್ತಾರೆ. ಅನ್ಯರು ಅಂದರೆ ದೇವರನ್ನ ಅರಿಯದವರು, ಅನ್ಯ ಧರ್ಮದವರಲ್ಲ. ಅನ್ಯರು ಅಂದರೆ ದೇವರ ಅರಿವಿಲ್ಲದವರು. ಏಕ ಸತ್ಯ ಜೀವಿಸುವ, ಪ್ರೀತಿಸುವ, ರಕ್ಷಿಸುವ ಯೇಸುಕ್ರಿಸ್ತನ ಅರಿವು ಅನುಭವ ಇಲ್ಲದೆ ಇರತಕ್ಕಂಥವರು ಅನ್ಯರು ಪ್ರಾರ್ಥಿಸ್ತಾರೆ. ಅವ್ರು ಯಾವುದಕ್ಕಾಗಿ? ಅವರ ಶರೀರದ ಅಗತ್ಯಗಳಿಗಾಗಿ ಪ್ರಾರ್ಥಿಸ್ತಾರೆ. ಆದರೆ ಒಬ್ಬ ವಿಶ್ವಾಸಿ ಪ್ರಾರ್ಥಿಸ್ತಾನೆ. ಒಬ್ಬ ದೇವರಿಂದ ಜನಿಸಿದ, ಆತ್ಮಿಕ ಜನ್ಮ ಪಡೆದುಕೊಂಡಂಥ ದೇವರ ಮಗ, ದೇವರ ಮಗಳು ಪ್ರಾರ್ಥಿಸೋದು ಯಾವುದಕ್ಕೆ ಗೊತ್ತಾ? ದೇವರ ಇಚ್ಛೆ ಪ್ರಕಾರ ಪ್ರಾರ್ಥಿಸ್ತೀವಿ. ಯಾರ ಇಚ್ಛೆ ಪ್ರಕಾರ? ಯೋವಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯ ಹೇಳ್ತದೆ. 1 John chapter 5 verse 14. ಯೋವಾನನು ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ 5 ವಾಕ್ಯ 14ರಲ್ಲಿ ನಾವು ದೇವರ ಚಿತ್ತಾನುಸಾರ ಏನನ್ನು ಬೇಡಿಕೊಂಡರು, ಕೇಳಿಸ್ಕೊಳ್ಳಿ,
ದೇವರ ಚಿತ್ತಾನುಸಾರ ಏನನ್ನು ಬೇಡಿಕೊಂಡರೂ ಅವರು ನಮ್ಮ ವಿಜ್ಞಾಪನೆಗೆ ಕಿವಿಗೊಡುತ್ತಾರೆಂಬ ಅವರು ನಮ್ಮ ವಿಜ್ಞಾಪನೆಗೆ ಕಿವಿಗೊಡುತ್ತಾರೆಂಬುದು ಭರವಸೆ ನಮಗಿದೆ. ಹಾಲೆಲೂಯಾ. ಹಾಗಾದ್ರೆ ನಾವು ಬೇಡಿಕೊಳ್ಳಬೇಕಾಗಿರೋದು, ನಾವು ಪ್ರಾರ್ಥಿಸಬೇಕಾಗಿರೋದು ನಮ್ಮ ಇಚ್ಛೆ ಪ್ರಕಾರ ಅಲ್ಲ. ಪ್ರಾರ್ಥನೆ ಅನ್ನೋದು ದೇವರ ಇಚ್ಛೆ ನನ್ನಲ್ಲಿ ನೆರವೇರಿಸಿಕೊಳ್ಳಿಕ್ಕಿರುವ ಒಂದು ಸಾಧನವಾಗಿದೆ. ಪ್ರಾರ್ಥನೆ ಏನು ಗೊತ್ತಾ? ನನ್ನಲ್ಲಿ ದೇವರ ಇಚ್ಛೆಯನ್ನು ನೆರವೇರಿಸಿಕೊಳ್ಳಿಕ್ಕಿರ್ತಕ್ಕಂಥ ಒಂದು ಸಾಧನ ಅದು. ಪ್ರಾರ್ಥನೆಯಿಂದ ಏನಾಗಬೇಕು ಅಂದರೆ ದೇವರ ಪ್ಲ್ಯಾನ್ ನಿನ್ನಲ್ಲಿ ಎಕ್ಸಿಕ್ಯೂಟ್ ಆಗಬೇಕು. ಗಾಡ್ಸ್ ಪ್ಲ್ಯಾನ್ಸ್ ಮಸ್ಟ್ ಬಿ ಎಕ್ಸಿಕ್ಯೂಟೆಡ್ ಇನ್ ಆ್ಯಂಡ್ ಥ್ರೂ ಯುವರ್ ಲೈಫ್, ಥ್ರೂ ಪ್ರೇಯರ್. ಪ್ರಾರ್ಥನೆ ಮುಖಾಂತರ ಏನಾಗಬೇಕು ಕೇಳಿದರೆ, ದೇವರ ಪ್ಲ್ಯಾನ್ ಇದೆಯಲ್ವಾ, ದೇವರ ಯೋಜನೆ, ದೇವರ ಇಚ್ಛೆ ನಿನ್ನಲ್ಲಿ ನಿನ್ನ ಮುಖಾಂತರ ನೆರವೇರ್ತಾ ಇರಬೇಕು. ಆಗಲೇ ನಿನ್ನ ಜೀವನದಲ್ಲಿ ನೆಮ್ಮದಿ, ಆಗಲೇ ನಿನಗೆ ನಿಜವಾದ ಸಮಾಧಾನ, ಆಗಲೇ ನಿನ್ನ ಜೀವನಕ್ಕೆ ಒಂದು ನಿಜವಾದ ಅರ್ಥ ಬರೋದು. ಇಲ್ಲಾಂದರೆ ಹೆಣದ ಥರ ಬದುಕ್ತೀಯ. ಏನೇ ಮೇಕಪ್ ಮಾಡಿಕೊಂಡ್ರು, ಈಗ ಫಂಕ್ಷನಿಗೆ ಬರುವಾಗ ನಾವು ಚೆನ್ನಾಗಿ ಸೀರೆ ಎಲ್ಲ ಮಾಡಿಕೊಂಡು ಮೇಕಪ್ ಎಲ್ಲ ಹಾಕ್ಕೊಂಡು ಬರ್ತೀವಲ್ವಾ, ನೋಡಲಿಕ್ಕೆ ಕಾಣಿಸ್ತೀವಿ ಚೆನ್ನಾಗಿ, ಒಳಗಡೆ ಕೊಳ್ತೋಗಿರುತ್ತೆ, ಸುಣ್ಣ ಬಳಿದ ಸಮಾಧಿ ಥರ ಇರ್ತೀವಿ. ಈ ಮೇಕಪ್ ಎಲ್ಲ ವರ್ಕೌಟ್ ಆಗೋಲ್ಲ, ದೇವ್ರ ಮುಂದೆ ಮನುಷ್ಯರ ಮುಂದೆ ವರ್ಕೌಟ್ ಆಗುತ್ತೆ ಅಷ್ಟೇ. ಒಳಗಡೆ ಹೃದಯದಲ್ಲಿ ನೋಡಿದರೆ ಅಲ್ಲಿ ದ್ವೇಷ, ಹಾಗೆತನ, ಹೊಟ್ಟೆ ಕಿಚ್ಚು, ಹಣದ ವ್ಯಾಮೋಹ, ಲೋಕ, ದುಂದೌತನ, ಕುಡುಕುತನ, ವ್ಯಭಿಚಾರ, ಎಲ್ಲ ಥರದ ಅಶುದ್ಧತೆಗಳು ತುಂಬಿರ್ತದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಇಚ್ಛೆ ನನ್ನಲ್ಲಿ ನೆರವೇರಬೇಕಾದ್ರೆ, ದೇವರ ಇಚ್ಛೆ ಪ್ರಕಾರ ನಾನು ಬದುಕಲಿಕ್ಕೆ ಆಗಬೇಕಾದ್ರೆ ಪ್ರಾರ್ಥನೆ ಬೇಕು. ಆದರೆ ಈ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಬೇಕಾದ್ರೆ ಪರಿಶುದ್ಧಾತ್ಮ ಬೇಕು. ಅದರಿಂದ ನಮ್ಮ ಫಸ್ಟ್ ಪ್ರೇಯರ್ ಏನು ಗೊತ್ತಾ? ಫಿಲ್ ಮೀ ವಿತ್ ಯುವರ್ ಹೋಲಿ ಸ್ಪಿರಿಟ್ ಲಾರ್ಡ್, ಫಿಲ್ ಮೀ ವಿತ್ ಯುವರ್ ಪವರ್ ಲಾರ್ಡ್. ನಿನ್ನ ಶಕ್ತಿಯಿಂದ ನನ್ನನ್ನು ತುಂಬಿಸು. ಯಾವಾಗ ಶಕ್ತಿ ನಿನ್ನ ಮೇಲೆ ಬರ್ತದೋ ನೀನು ಸಾಕ್ಷಿ ಆಗ್ತೀಯ. ಇವತ್ತು ಎಷ್ಟು ಕ್ರೈಸ್ತ ಕುಟುಂಬಗಳಲ್ಲಿ ಮಕ್ಕಳು ಸಾಕ್ಷಿಗಳಾಗಿದ್ದಾರೆ, ರೌಡಿಗಳಾಗಿದ್ದಾರೆ, ಕುಡುಕರಾಗಿದ್ದಾರೆ, ಪೋಲಿಗಳಾಗಿದ್ದಾರೆ, ಹಠಮಾರಿಗಳಾಗಿದ್ದಾರೆ, ಏನೇನೋ ಆಗಿದ್ದಾರೆ. ಎಷ್ಟು ಕ್ರೈಸ್ತ ಕುಟುಂಬಗಳಲ್ಲಿ ಅಥವಾ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಮಕ್ಕಳು ಸಾಕ್ಷಿ ಮಕ್ಕಳಾಗಿದ್ದಾರೆ. ತಂದೆ ತಾಯಿಯನ್ನು ಗೌರವಿಸುವ, ದೇವರನ್ನು ಆರಾಧನೆ ಮಾಡುವ, ಪರಿಶುದ್ಧತೆಯಲ್ಲಿ ಜೀವಿಸುವ, ಈ ಶುಭ ಸಂದೇಶಕ್ಕಾಗಿ ತವಕವುಳ್ಳ ಮಕ್ಕಳು ನಿಮ್ಮ ಕುಟುಂಬದಲ್ಲಿದ್ದಾರಾ? ನೀವು ಭಾಗ್ಯವಂತರು, ಇಲ್ಲಾಂದ್ರೆ ನಿರ್ಭಾಗ್ಯರು. ಕ್ರೈಸ್ತರಾಗಿದ್ದು ನಿಮ್ಮ ಮಕ್ಕಳಲ್ಲಿ, ಕ್ರೈಸ್ತ ಕುಟುಂಬದ ಕ್ರೈಸ್ತ ತಂದೆ ತಾಯಿ ಆಗಿದ್ದು ನಿಮ್ಮ ಮಕ್ಕಳ ಹೃದಯದಲ್ಲಿ ಕ್ರಿಸ್ತನಿಗೋಸ್ಕರ ಬದುಕಬೇಕು ಎಂಬ ಆಸೆ ಇಲ್ಲದೇ ಇದ್ದರೆ ನೀವು ನಿಜವಾಗಲೂ ನಿರ್ಭಾಗ್ಯರು. ನೀವು ಭಾಗ್ಯವಂತರು ಯಾವಾಗ ಆಗ್ತೀರಿ ಗೊತ್ತಾ? ನಿಮ್ಮ ಮಕ್ಕಳ ಹೃದಯದಲ್ಲಿ ಆಸೆ ಬರಬೇಕು, ನಾನು ಯೇಸುಗಾಗಿ ಬದುಕಬೇಕು, ನಾನು ನನ್ನ ಕರ್ತನಿಗಾಗಿ ಬದುಕಬೇಕು, ಈ ಶುಭ ಸಂದೇಶಕ್ಕಾಗಿ ನಾನು ಬದುಕಬೇಕು, ಪರಿಶುದ್ಧವಾದ ಜೀವನ ನಾನು ಜೀವಿಸಬೇಕು, ನನ್ನ ಜೀವಿತದ ಮುಖಾಂತರ ಯೇಸುವಿಗೆ ಮಹಿಮೆ ಆಗಬೇಕು, ಅಂಥ ಜೀವನ ನಾನು ಜೀವಿಸಬೇಕು ಎಂಬ ಆಸೆ ಮಕ್ಕಳಲ್ಲಿ ಬರೆಸ್ಬೇಕು. ಯಾರು? ತಂದೆ ತಾಯಿಂದರು. ಆದರೆ ಇವತ್ತಿನ ತಂದೆ ತಾಯಿಂದರು ಮಕ್ಕಳಲ್ಲಿ ಏನು ಆಸೆ ಬರೆಸ್ತಾ ಇದ್ದೀವಿ? ನಾವು ಮೊನ್ನೆ ಅಲ್ಲಿ ಒಂದು ಹೌಸ್ ವಾರ್ಮಿಂಗಿಗೆ ಹೋಗಿದ್ವಲ್ವಾ, ಅವ್ರ ಮನೆ ನೋಡಿದ್ಯಾ? ಎಷ್ಟು ಚೆನ್ನಾಗಿತ್ತು, ಎಷ್ಟು ದೊಡ್ಡ ಮನೆ. ನೀನು ದೊಡ್ಡವಳಾದ್ಮೇಲೆ ಅದಕ್ಕಿಂತ ದೊಡ್ಡ ಮನೆ ಕಟ್ಟಬೇಕು. ಆ ಮನೆಗೆ ಬಂದವ್ರದ್ದೆಲ್ಲ ಕುತ್ತಿಗೆ ನೋಡಿದ್ಯಾ, ಕಾಲು ನೋಡಿದ್ಯಾ, ಕೈ ನೋಡಿದ್ಯಾ, ಒಡವೆಗಳು. ಅದೇ ರೀತಿ ನೀನು ದುಡಿದು ಚಿನ್ನ ತಗೋಬೇಕು. ಅಲ್ಲಿ ಕಾರ್ ತಗೊಂಡು ಬಂದಿದ್ರಲ್ಲ, ಕಾರುಗಳೆಲ್ಲ ನೋಡಿದ್ಯಾ? ನಾವು ಬಂದಿದ್ದು ಆಟೋದಲ್ಲಿ. ನೀನು ದುಡಿದು ದೊಡ್ಡವಳಾದ್ಮೇಲೆ ನಮ್ಮನ್ನು ಇದೇ ಥರ ಫಂಕ್ಷನ್ಗಳಿಗೆ ಕಾರಲ್ಲಿ ಕರ್ಕೊಂಡು ಹೋಗಬೇಕು. ಈ ಒಂದು ಲೋಕದ ಆಸೆಗಳನ್ನು ನೀವು ನಿಮ್ಮ ಮಕ್ಕಳ ಹೃದಯದಲ್ಲಿ ಬಿತ್ತಿರ್ತೀರಿ. ಆ ಮಕ್ಕಳು ಅದಕ್ಕೋಸ್ಕರ ಕಷ್ಟಪಟ್ಟು ಓದಿ ದುಡಿದು ಕತ್ತೆಗಳ ಥರ ಕೆಲಸ ಮಾಡಿ ಸಂಪಾದನೆ ಮಾಡಿ ಏನೋ ಒಂದು ಮಾಡಿ ಲಾಸ್ಟಿಗೆ ಸತ್ತು ಸಮಾಧಿಯಾಗಿ ಹೋಗ್ತಾರೆ. ಅದು ಯಾರೂ ಸಾಯ್ಬೇಕು, ಎಲ್ಲರೂ ಸಾಯಬೇಕು. ಸಾವೆಲ್ರಿಗೂ. ನಾನು ಸಾಯೋದೇ ಇಲ್ಲ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ಯಾರಿಗೂ. ನೀನು ಎಷ್ಟು ಪ್ರಾರ್ಥನೆ ಮಾಡಿದರೂ ಸಾಯಬೇಕು, ಪ್ರಾರ್ಥನೆ ಮಾಡದೇ ಇದ್ದರೂ ಸಾಯಬೇಕು, ಟ್ರೀಟ್ಮೆಂಟ್ ತೊಗೊಂಡ್ರೂ ಸಾಯಬೇಕು, ಕಾಯಿಲೆ ಬರದೇ ಇದ್ದರೂ ಸಾಯಬೇಕು. ಸಾವಂತೂ ಗ್ಯಾರಂಟಿ. ಆದರೆ ಕ್ವಶನ್, ಸತ್ತ ಮೇಲೆ ಎಲ್ಲಿ ಹೋಗ್ತೀಯಪ್ಪ? ಏನು ಮಾವನ ಮನೆ ಇದೆಯಾ? ಸತ್ತ ಮೇಲೆ ಎಲ್ಲಿ ಹೋಗ್ತೀಯಾ? ಬೈಬಲ್ ಪ್ರಕಾರ, ದೇವರ ಪ್ರಕಾರ 2 ಜಾಗ ಇದೆ ಸತ್ತ ಮೇಲೆ ಬೈಬಲಲ್ಲಿ. ಒಂದು ನಿತ್ಯ ನರಕ, ಆರದ ಬೆಂಕಿ. ಇನ್ನೊಂದು ಆ ಸ್ವರ್ಗೀಯ ಪರಂಧಾಮ, ಆ ನಿತ್ಯವಾಗಿ ದೇವರು ವಾಸ ಮಾಡುವಂಥ ಒಂದು ಸ್ಥಳ. ಆ ನಿತ್ಯವಾಗಿ ದೇವರ ಜೊತೆಗೆ ವಾಸ ಮಾಡುವ ಅಮರ ಜೀವಕ್ಕೆ ಹೋಗ್ತೀಯಾ?
ಅಥವಾ ನಿತ್ಯವೂ ಪಿಶಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿಟ್ಟಿರುವ ಆರದ ಬೆಂಕಿಗೆ ಹೋಗ್ತೀಯಾ? ಅದು ನೀನು ಸತ್ತ ಮೇಲೆ ತೀರ್ಮಾನ ಅಲ್ಲ, ಈಗ ತೀರ್ಮಾನ ಮಾಡಬೇಕು ಇಲ್ಲೇನೆ, ಇವತ್ತೇ. ಯಾಕಂದರೆ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಗೊತ್ತಿಲ್ಲ, ಮುಂದಿನ ಗಳಿಗೆ ಏನಾಗುತ್ತೆ ಗೊತ್ತಿಲ್ಲ. ಯು ಡಿಸೈಡ್ ನಾವು. ಯೇಸು ಕ್ರಿಸ್ತರು ಯಾವಾಗ ಬರ್ತಾರೆ ಗೊತ್ತಿಲ್ಲ, ಈಗ ತೀರ್ಮಾನ ಮಾಡಬೇಕು ನಾವು ಒಬ್ಬೊಬ್ಬರು ಕೂಡ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 37ನೇ ವಾಕ್ಯ ಹೇಳೋ ಪ್ರಕಾರ ಖಂಡಿತವಾಗಲೂ ನಾವು ವಾಕ್ಯ ನಂಬಿ ಬದುಕಬೇಕಾಯ್ತಾ? ನಮ್ಮ ಮನುಷ್ಯರನ್ನ ಲೋಕನ ನಂಬಿ ಬದುಕಬಾರ್ದು, ವಾಕ್ಯನ ನಂಬಿ ಈ ಲೋಕದಲ್ಲಿ ನಾವು ಬದುಕಬೇಕು. ದೇವರ ಮಹಿಮೆಗಾಗಿ ಈ ಲಕ್ಷ್ಯದೊಂದಿಗೆ ನಾವು ಬದುಕಬೇಕು. ಏನು? ಏಕೆಂದರೆ ಇನ್ನು ಅಲ್ಪ ಅತ್ಯಲ್ಪ ಕಾಲದಲ್ಲಿಯೇ ಬರುವಾತನು ಬಂದೇ ಬರುವನು. ಹಾಲೆಲೂಯಾ. ಬರುವಾತನು ಬಂದೇ ಬರುವನು. ಆತನ ಹೆಸರೇ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತರು ಬಂದೇ ಬರ್ತಾರೆ. ಆದ್ರಿಂದನೇ ನಾವು ವಿಳಂಬ ಮಾಡನು. ಹಿ ವಿಲ್ ನಾಟ್ ಬಿ ಡಿಲೇಡ್, ಹಿ ವಿಲ್ ಕಮ್ ಸೂನ್. ಆತನು ಬೇಗ ಬರ್ತಾನೆ. ಯೇಸು ಬೇಗ ಬರ್ತಾರೆ ಅಂತ ಗೊತ್ತಾದ ಮೇಲೆ ನೀವು ಬೇಗ ಸಿದ್ಧರಾಗಬೇಕಲ್ವಾ? ಈಗ ಬಸ್ ಈಗ ಬರುತ್ತೆ ಅಂದರೆ ನೀವು ಸಿದ್ಧರಾಗ್ತಿರೋ ಇಲ್ವೋ? ಟ್ರೈನ್ ಈಗ ಬರುತ್ತೆ 2 ನಿಮಿಷದಲ್ಲಿ ಅಂದರೆ ನೀವು ಬೇಗ ಸಿದ್ಧರಾಗ್ತಿರೋ ಇಲ್ವೋ? ಸಿದ್ಧರಾಗ್ತೀರಿ. ಇವತ್ತು ಇಲ್ಲಿಗೆ ಬರಲಿಕ್ಕೋಸ್ಕರ ನೀವು ಸಿದ್ಧರಾಗಿದ್ದಕ್ಕೆ ಬೇಗ ಬರಲಿಕ್ಕಾಯ್ತು. ಪ್ರೀತಿಯ ಸಹೋದರ ಸಹೋದರಿಯರು, ಯೇಸು ಕಳ್ಳನು ಬರುವ ಹಾಗೆ ಬರ್ತಾರೆ. ಅಂದರೆ ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರ್ತಾರೆ. ಯಾವಾಗ ಬರ್ತಾರೆ ಗೊತ್ತಿಲ್ಲ, ಆದರೆ ಕ್ವಶನ್ ಅದಲ್ಲ, ಆರ್ ಯು ಪ್ರಿಪೇರ್ಡ್? ನೀನು ಸಿದ್ಧನಾಗಿದ್ದೀಯಾ? ಸಿದ್ಧಳಾಗಿದೆಯಾ ನೀನು? ಯೇಸು ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ ಎಂಬ ಆ ಒಂದು ಸಂತೋಷದಲ್ಲಿ ಬದುಕ್ತಾ ಇದೆಯಾ? ಇದು ಇನ್ನೊಂದು ಆತ್ಮೀಕ ಗುರಿ. ಯಾವುದು? ಯೇಸು ಕ್ರಿಸ್ತರು ಬರ್ತಾರೆ, ನನ್ನನ್ನು ಅವರು ಕರ್ಕೊಂಡು ಹೋಗ್ತಾರೆ. ಡೂ ಯು ಹ್ಯಾವ್ ದ್ಯಾಟ್ ಏಮ್ ಇನ್ ಯುವರ್ ಲೈಫ್? ಆ ಗುರಿ ಇದೆಯಾ? ಆ ಒಂದು ಪರ್ಪಸ್ಗೋಸ್ಕರ ಬದುಕ್ತಾ ಇದೆಯಾ? ಆ ಒಂದು ಉದ್ದೇಶ ಮುಂದೆ ಇಟ್ಕೊಂಡು ಬದುಕ್ತಾ ಇದೆಯಾ? ಯಾವ ಉದ್ದೇಶ? ಯೇಸು ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಇದಿದ್ದರೆ ನೀನೇನಾಗಿರ್ತೀಯ? ಸಿದ್ಧನಾಗ್ತಾ ಇರ್ತೀಯ. ನೀನು ಮಾತ್ರ ಸಿದ್ಧ ಅಲ್ಲ, ಕುಟುಂಬದಲ್ಲಿರೋರನ್ನ, ಜೊತೆಲಿರೋರನ್ನ, ಬಂಧು ಬಳಗದವ್ರನ್ನ ಎಲ್ಲರನ್ನೂ ಸಿದ್ಧಪಡಿಸ್ತಾ ಇದ್ದೀರಾ ನೀವು? ಹಲೋ, ಸಿದ್ಧಪಡಿಸ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೆ, ಜೀವನ ಸಂಗಾತಿ, ಒಡ ಹುಟ್ಟಿದವರು ಎಲ್ರಿಗೂ ಯೇಸು ಬರ್ತಾರೆ, ಬೇಗ ಬರ್ತಾರೆ, ವಿಳಂಬ ಮಾಡೋದಿಲ್ಲ. ಆದ್ದರಿಂದ ಇವತ್ತು ಬರ್ಬೋದು, ಅದರಿಂದ ಇವತ್ತು ಸಿದ್ಧಳಾಗು ಎಂದು ಈ ಸಿದ್ಧತೆಯಲ್ಲಿ ಬದುಕ್ತಾ ಇರುವವರೇ ನಿಜವಾದ ಕ್ರೈಸ್ತರು. ನಮ್ಮನ್ನು ಸಿದ್ಧಪಡಿಸೋದು ಯಾರು ಗೊತ್ತಾ? ಪರಿಶುದ್ಧಾತ್ಮರು. ಪವಿತ್ರಾತ್ಮ ಇಲ್ಲದೆ ಇರೋರಿಗೆ ಈ ಸಿದ್ಧತೆ ಇರೋದಿಲ್ಲ. ಅವರು ಸಿದ್ಧರಾಗೋದು, ಒಂದು ಬಿಲ್ಡಿಂಗ್ ಕಟ್ಟಿ ಆಯಿತು, ನೆಕ್ಸ್ಟ್ ಬಿಲ್ಡಿಂಗ್ ಯಾವಾಗ ಕಟ್ತೀವಿ ಅಷ್ಟೇ ಸಿದ್ಧತೆ. ಈ ಪರೀಕ್ಷೆ ಪಾಸ್ ಆಯಿತು, ನೆಕ್ಸ್ಟ್ ಪರೀಕ್ಷೆ ಯಾವಾಗ ಪಾಸ್ ಆಗ್ತೀವಿ? ನಮ್ಮದು ಸಿದ್ಧತೆಗಳು ಪೂರ್ತಿ ಲೌಕಿಕ ಸಿದ್ಧತೆಗಳೇ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಈ ಒಂದು ಕುಟುಂಬದವರ ಮುಖಾಂತರವಾಗಿ ಈ ದಿನ ಈ ಸತ್ಯವನ್ನು ತಿಳಿದುಕೊಳ್ಳೋ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಈ ಕುಟುಂಬದವರನ್ನ, ವಿಶೇಷವಾಗಿ ಈ ಒಂದು ಬಿಲ್ಡಿಂಗ್ನ ಓನರ್ ಆಗಿರ್ತಕ್ಕಂಥ ಫ್ರಾನ್ಸಿಸ್ ಮತ್ತು ಆಶಾ ಅವರನ್ನು ನಾವು ಹರಸಿ ಆಶೀರ್ವದಿಸೋಣ. ಅವರ ಈ ಒಂದು ಒಳ್ಳೆಯ ತೀರ್ಮಾನಕ್ಕೋಸ್ಕರ, ಒಳ್ಳೆಯ ಆಸೆಗೋಸ್ಕರ ದೇವರಿಗೆ ನಾವು ನಿಜವಾಗಲೂ ಹೃದಯಾಂತರಾಳದಿಂದ ಸ್ತೋತ್ರ ಹೇಳಬೇಕು. ಯಾಕೆಂದರೆ ಇಂಥ ಸಾಕ್ಷಿಗಳನ್ನು ದೇವರು ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾರೆ. ಇಂಥ ಸಾಕ್ಷಿಗಳನ್ನು ದೇವರು ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾರೆ. ನಿಜವಾಗಲೂ ನಮ್ಮಲ್ಲಿಯೂ ಕೂಡ ಅಂಥ ಒಂದು ಆಸೆ ಬರಲಿ. ಎಂಥ ಆಸೆ? ಯೇಸುವಿಗಾಗಿ ನಾನು ಬದುಕಬೇಕು.